ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ಬಾಬ್ದಾದಾರವರ ಸಹಿತ ತಮಗೆಲ್ಲರಿಗೂ ಕೂಡ ಬಾಬಾರವರ ಕಡೆಯಿಂದ ಹಾರ್ದಿಕವಾದಂಥ ಸುಸ್ವಾಗತ. ಅವ್ಯಕ್ತ ಮುರಳಿಗಳನ್ನು ನೋಡ್ತಾ ಹೋದರೆ ಹಿಂದಿನ ಮುರಳಿಗೆ ಮುಂದಿನ ಮುರಳಿಗೂ ಏನಿರ್ತದೆ, ಕನೆಕ್ಷನ್ ಇರುತ್ತೆ. ಹೋಮ್ವರ್ಕ್. ಅವ್ಯಕ್ತ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ಮನಬುದ್ಧಿ ರೂಪಿ ಸಾಧನದಿಂದ ಮಾಡುವಂಥ ಒಂದು ಸಾಧನೆ, ಪುರುಷಾರ್ಥ, ಸೇವೆಯ ಬಗ್ಗೆ ಬಾಬಾ ಏನು ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಲೌಕಿಕ ಪ್ರಪಂಚದಲ್ಲೂ ನೋಡಿ, ಇವತ್ತು ನಾವು ಪತ್ರ ಬರೆಯೋದು ಕಡಿಮೆ ಅಲ್ವಾ, ಬಾಯಿಂದ ಮಾತಾಡೋದು ಕಡಿಮೆ, ಮೆಸೇಜ್ ಕಳಿಸೋದು ಜಾಸ್ತಿ ಆಗಿದೆ ಅಲ್ವಾ. ಅಂದರೆ ಮೊಬೈಲ್ ಮೂಲಕ ಮಾತನಾಡುವಂಥದ್ದು, ಕಂಪ್ಯೂಟರ್, ಇಮೇಲ್ ಮೂಲಕ ಮಾತನಾಡುವಂಥದ್ದು, ಸಂಭಾಷಣೆ ಮಾಡುವಂಥದ್ದು ಹೆಚ್ಚಿಗೆ ಆಗಿದೆ. ಹಾಗೆ ಮನಸ್ಸು ಕೂಡ ಒಂದು ಸಾಧನ. ಆ ಸಾಧನದ ಮೂಲಕ ನಿಮ್ಮ ವಿಷಯವನ್ನು ಕೂಡ ತಿಳಿಸ್ಬೋದು, ಈಶ್ವರ ಸೇವೆಯನ್ನು ಕೂಡ ಮಾಡಬಹುದು. ಅದೇ ರೀತಿ ವಿಕಾರದಲ್ಲಿದ್ದಾಗ ಒಂದು ಪ್ರಪಂಚದ ವಾಯುಮಂಡಲ ಹಾಳಾಗ್ಲಿಕ್ಕೂ ಕೂಡ ನಾವೇ ಕಾರಣೀಕರ್ತರು ಆಗ್ಬಹುದು. ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಅಪವಿತ್ರ ಆತ್ಮರು, ಭಕ್ತ ಆತ್ಮರು ತುಂಬಾ ಒದ್ದಾಡ್ತಾ ಇದ್ದಾರೆ. ಅವರಿಗೆ ನೀವು ಈಶ್ವರ್ಯ ಸೇವೆಯನ್ನ ಮಾಡಬೇಕು. ಯಾರಿಗಾದ್ರೂ ಶಾರೀರಿಕ ಕಾಯಿಲೆ ಬಂದ್ರೆ ಎಷ್ಟು ಒದ್ದಾಡ್ತಾರಲ್ವ ಅವರು. ನೋವು ಬಂದ್ಬಿಟ್ಟು ಅವರಿಗೆ ಮೆಡಿಸಿನ್ಸ್ ಅನ್ನ ಕೊಟ್ಟಾಗ, ಪೇನ್ ಕಿಲ್ಲರ್ ಅನ್ನ ಕೊಟ್ಟಾಗ ಅವರಿಷ್ಟು ಆರಾಮಾಗ್ತಾರಲ್ವಾ. ಹಾಗೆ ನೀವು ಕೂಡ ಆ ಆತ್ಮಗಳಿಗೆ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿದ್ರು. ಸರಿ, ಇದನ್ನು ಮಾಡಬೇಕು, ಒಪ್ಕೊಳ್ಳೋಣ. ಇವಾಗ ಏನು ಮಾಡ್ತಾ ಇದ್ದೀರಿ, ಇದನ್ನು ಮುಂದೆ ಮಾಡಬೇಕು ಅಂತ ಹೇಳಿದ್ರು ಬಾಬಾ. ಸರಿನಾ? ಆದ್ರೆ ಈಗ ಏನು ಮಾಡ್ತಾ ಇದ್ದೀರಿ ಹೇಳೋದನ್ನು ಹೇಳ್ಬೇಕಲ್ವ ಬಾಬಾ. ಇಲ್ಲಿವರೆಗೆ ಏನು ಮಾಡಿದ್ದೀರಿ, ಈಗ ನಿಮ್ಮ ಸ್ಟೇಟಸ್ ಲೆವೆಲ್ ಏನಿದೆ, ಮುಂದೆ ಏನು ಮಾಡ್ಬೇಕು, ಹೇಗೆ ಶಿಫ್ಟ್ ಆಗಬೇಕು, ಯಾವುದಾದ್ಮೇಲೆ ಯಾವ ಸೇವೆ ಶ್ರೇಷ್ಠ, ಬಿಹೇತಿ ಆ ರೀತಿ ನೋಡಿದ್ರೆ ಎಲ್ಲ ಸೇವೆ ಶ್ರೇಷ್ಠನೇ. ಆದರೆ ಹೆಚ್ಚಿನ ಏರಿಯಾಕ್ಕೆ ತುಂಬಾ ಜನರಿಗೆ ಕಡಿಮೆ ಸಮಯದಲ್ಲಿ ಆದಷ್ಟು ಬೇಗ ತೀವ್ರ ರೂಪದಲ್ಲಿ ಸೇವೆಯ ಫಲ ಹೋಗ್ಬಿಟ್ಟು ತಲುಪತ್ತೆ. ಅದಕ್ಕೆ ಯಾವ ಸೇವೆ ಆದ್ಮೇಲೆ ಯಾವ ಸೇವೆ, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ, ಕ್ಲಾಸಸ್ಗಳಿದ್ದಾವೆ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಈ ಮೊದಲು ಆಧಾರದಲ್ಲಿ ಬಾಬಾ ನೀಡ್ತಾರೆ, ವರ್ತಮಾನ ಸಮಯದಲ್ಲಿ वाणी की सेवा तो बाप दादा ने देखा कि चारों ओर धूमधाम से चल रही है. ಯಾವ್ದು ನಡೀತಾ ಇದೆ ಅಂತೆ, ವಾಣಿಯ ಸೇವೆ ಅಂತಂದೇನು, ಮಾತು, ಶಬ್ದ, ಕೋರ್ಸ್ ಕೊಡೋದು, ಚಿತ್ರ ಪ್ರದರ್ಶನ ಅಲ್ವಾ. ಬಾಬನ್ ಮಗು ಆಗ್ಬಿಟ್ಟು 6 ತಿಂಗಳಾದ ಅವ್ರಿಗೊಂದು ನಶೆ ಇರ್ತಾರೆ. ತಕ್ಷಣ ಒಂದೇನ್ ಮಾಡ್ಬಿಡ್ತಾರೆ, ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು 7 days ಕೋರ್ಸ್ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ, ಅವನು ಹೇಳ್ಬಿಡ್ತಾರೆ. ಉಮಂಗ ಉತ್ಸಾಹ ಇರ್ತದೆ. ಚಿತ್ರ ಪ್ರದರ್ಶನಿಗೆ ಹೋಗೋದು, ಚಿತ್ರವನ್ನು ಎಕ್ಸ್ಪ್ಲನೇಷನ್ ಮಾಡೋದು, ಲೌಕಿಕದವರಿಗೆ ಅಲೌಕಿಕದವರಿಗೆ ಪಾಂಪ್ಲೆಟ್ಸ್ ಅನ್ನು ಕೊಡುವಂಥದ್ದು, ಅಥವಾ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ಟು ಅವರನ್ನ ಸೇವಾಕೆಯಿಂದ ಕರ್ಕೊಂಡು ಬರುವಂಥದ್ದು. ಅಥವಾ ತಾವು ನೋಡ್ತಾ ಇದ್ದೀರಾ, ವರ್ತಮಾನ ಸಮಯದಲ್ಲಿ ಮೌಂಟ್ ಅಬುನಲ್ಲೂ ಕೂಡ ಈ ಒಂದು ಜೂನ್ ಮೇ ತಿಂಗಳಲ್ಲಿ ಶಿಬಿರಗಳಿರ್ತವೆ, ರಾಜಯೋಗ ಶಿಬಿರ. ಓಕೆನಾ? ಅಲ್ಲಿ ಜನರನ್ನು ಕರ್ಕೊಂಡು ಹೋಗೋದ್ರ ಮೂಲಕ, ಅಲ್ಲಿ ಶಬ್ದಗಳ ಮೂಲಕ, ಜ್ಞಾನದ ಮೂಲಕ ಭಗವಂತನ ಪರಿಚಯ ಕೊಡುವಂಥದ್ದು, ಅಥವಾ ಮಕ್ಕಳ ಬೇಸಿಗೆ ಶಿಬಿರ, ಅಥವಾ ರಕ್ಷಾಬಂಧನದ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ಮದರ್ಸ್ ಡೇ ಇದ್ರು ಪ್ರೋಗ್ರಾಮ್, ಫಾದರ್ಸ್ ಡೇ ಇದ್ರು ಪ್ರೋಗ್ರಾಮ್, ಎಲ್ಲ ಕಾರ್ಯಕ್ರಮ ಮಾಡೋದು, ಭಾಷಣ ಮಾಡೋದು, ಟೋಲಿ ಕೊಡೋದು, ಕಳಿಸೋದು. ಹೀಗೆ 4 ಕಡೆಗೆ ಬಾಬಾ ಏನ್ ಹೇಳ್ತಾರೆ, ವಾಣಿಯ ಸೇವೆ ತುಂಬಾ ನಡೀತಾ ಇದೆ. ಇವನ್ ಸೇವಾ ಕೇಂದ್ರಗಳಲ್ಲೂ ಝೋನ್ ಲೆವೆಲ್ ಅಲ್ಲೂ ಕೂಡ ಬಟ್ಟೆಗಳನ್ನ ಆಯೋಜನೆ ಮಾಡುವಂಥದ್ದು. ಬಟ್ಟೆಗಳಲ್ಲಿ ಏನಾಗ್ತದೆ, ಒಬ್ಬರದಾದ್ಮೇಲೆ ಒಬ್ಬರದು, ಒಬ್ಬರದಾದ್ಮೇಲೆ ಒಬ್ಬರದು. ಏನು ಅಂತಂದ್ರೆ ಕ್ಲಾಸ್ 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 ಕ್ಲಾಸ್. ಯೋಗ ಕಡಿಮೆ, ಕ್ಲಾಸ್ ಹೆಚ್ಚಿಗೆ ಇರ್ತದೆ. ಈಗ ಮೌಂಟ್ ಅಬುಗೆ ನೀವು ಹೋಗಿ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಮಾತ್ರ ಯೋಗ ಇರ್ತದೆ. ಅದಾದ್ಮೇಲೆ ಮುರಳಿ ಕ್ಲಾಸ್, ಅದಾದ್ಮೇಲೆ 10 ರಿಂದ 10:30ವರೆಗೆ ಯೋಗ,
ಅವಾಗ ಜನ ಕಡಿಮೆನೇ ಇರ್ತಾರೆ. 10ವರೆಯಿಂದ 11ವರೆ ಕ್ಲಾಸು, 11ವರೆಯಿಂದ 12ವರೆ ಕ್ಲಾಸ್. ಸಾಯಂಕಾಲ ಮತ್ತೆ 5ವರೆಯಿಂದ 6ವರೆವರೆ ಕ್ಲಾಸ್. ರಾತ್ರಿ 9ರಿಂದ 9ವರೆ ಕ್ಲಾಸ್. ಎಲ್ಲಿ ನೋಡಿದ್ರು ಕೂಡ ಏನಿದೆ? ಜ್ಞಾನ. ಓಕೆ. ಆನ್ಲೈನಲ್ಲಿ ನೋಡಿ, ನಮ್ಮ ಅಕ್ಕಂದಿರುತ್ತೆ ಅಣ್ಣಂದಿರುತ್ತೆ ಎಲ್ಲ ಮೊಬೈಲ್ ಬಂದ್ಬಿಟ್ಟಿದೆ. ಮನೇಲಿ ಮೊಬೈಲ್ ಹಾಗೆ ಇಟ್ಬಿಡೋದು. ಹಾಡಾದ್ಮೇಲೆ ಕ್ಲಾಸ್ ಆದ್ಮೇಲೆ ಮುರ್ಲಿ ಆದ್ಮೇಲೆ ಅವ್ಯಕ್ತ ಮುರ್ಲಿ. ಏನಾಗ್ತಿರುತ್ತೆ? ಕಂಟಿನ್ಯೂಯಸ್ ಜ್ಞಾನ ಕೇಳೋದಲ್ಲಿ ನಾವೇನಾಗಿರ್ತೀವಿ? ಬ್ಯೂಸಿ ಆಗಿರ್ತೀವಿ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳಿದ್ರು, 4 ಕಡೆಗೆ ವಾಣಿಯ ಸೇವೆ ಹೇಳುವಂಥದ್ದು ತುಂಬಾ ಏನಾಗ್ತಿದೆ? ಧೂಮಧಾಮಿಂದ ನಡೀತಾ ಇದೆ. ಆದ್ಮೇಲೆ ಹಾಗಿದೆ, ವಾಣಿ ಸೇವೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕೋ ಬೇಡವೋ? ಬಾಬಾ ಏನ್ ಹೇಳ್ತಿದ್ದಾರೆ? ಹ್ಮ್ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮಾಡ್ಬೇಕಣ್ಣ, ಒಂದು ಹಂತದವರೆಗೂ ತಿಳ್ಕೊಳ್ಳೋವರೆಗೂ ವಾಣಿ ಸೇವೆ ಅವಶ್ಯಕತೆ ಇದೆ. ಹ್ಮ್ ಆಮೇಲೆ ಜಾಸ್ತಿ ನಾವು ಯೋಗಕ್ಕೆ ಆದ್ಯತೆ ಕೊಡ್ಬೇಕಾಗುತ್ತೆ. ಹ್ಮ್. ಬಾಬಾ ಹೇಳ್ತಾರೆ, ವಾಣಿಯ ಸೇವೆಯಿಂದ ಎಷ್ಟು ಜನರಿಗೆ ನೀವು ಬಾಬಾನ ಪರಿಚಯ ಕೊಡ್ಬೋದು? ನೀವು ಕೇಳಬೇಕಾದ್ರೆ ಎಷ್ಟು ಮೂಡಲ್ಲಿ ಇರ್ತಾರ ಅವರು. ನನ್ನ ಈಶ್ವರಿ ಜೀವನದಲ್ಲೂ ನೋಡಿದ್ದೇನೆ. ಈಶ್ವರಿ ಜ್ಞಾನವನ್ನು ಹೇಳಿದಾಗ ತುಂಬಾ ಜನರಿಗೆ ಅರ್ಥ ಆಗೋದಿಲ್ಲ, ಆದ್ರೆ ಅನುಭವ ಮಾತ್ರ ನೆನಪಿನಲ್ಲಿರ್ತದೆ. ಯೋಗದ ಅನುಭವ ಇದೆಯಲ್ಲ, ಇದು ನೆನಪಿನಲ್ಲಿರ್ತದೆ. ನೀವು ಜನರನ್ನ ಮೌಂಟ್ ಅಬ್ಬು ಕರ್ಕೊಂಡು ಹೋದಾಗ ಅಲ್ಲಿ ಏನೇನು ಕ್ಲಾಸ್ ಮಾಡಿದ್ರು ಜನರಿಗೆ ನೆನಪಿರೋದಿಲ್ಲ. ಅದಲ್ಲಿ ಮಾಡಿರುವಂತ ಶಾಂತಿಯ ಅನುಭವ ಇದೆಯಲ್ಲ, ಅದು ನೆನಪಿನಲ್ಲಿರ್ತದೆ. ಶ್ರೇಷ್ಠ ಯಾವ್ದಾಗಿದ್ದಾರೆ? ಶಾಂತಿ ಶಬ್ದನೋ ಅನುಭವ. ಅಥವಾ ನಿರಾಕಾರ ಅನುಭವನೋ? ಹಾ ಬಾಬೆ ಹೇಳ್ತಾರೆ, ಇದು ಸರಿ. ಅಪ್ಪನ ಉಲ್ಹನಾ ಬಿ ನಿಕಾಲ್ ರಹೇ ಹೋ. ಇದನ್ನ ನೀವು ಯಾಕೆ ಮಾಡ್ತಿದ್ದೀರಿ? ನಾಳೆ ದಿನ ಯಾರು ಕೂಡ ಕಂಪ್ಲೇಂಟ್ ಮಾಡಬಾರ್ದು. ಭಗವಂತ ಬಂದಿರೋದನ್ನ ನೀವು ನಮ್ಗೆ ಹೇಳಲಿಲ್ಲ ಅಂತ ಬಿಟ್ಟು ಏನ್ ಮಾಡಬಾರ್ದು? ಅವರು ಕಂಪ್ಲೇಂಟ್ ಮಾಡಬಾರ್ದು ಹೇಳುವಂತ ದೃಷ್ಟಿಯಿಂದ ನಮ್ಮ ಸಂಬಂಧಿಕರಿಗೆ, ಪರಿಚಯದವರಿಗೆ, ಊರಿಗೆ, ನೆಂಟಿಷ್ಟರಿಗೆ ಏನ್ ಮಾಡ್ತಿದ್ರಿ? ಈಶ್ವರಿ ಸಂದೇಶವನ್ನ, ಜ್ಞಾನವನ್ನ ಟಿವಿ ಮಾಧ್ಯಮದ ಮೂಲಕನೋ, ಯೂಟ್ಯೂಬ್ ಮೂಲಕನೋ, ಪಾಂಪ್ಲೆಟ್ಸ್ ಮೂಲಕನೋ, ಮಾತಿನ ಮೂಲಕನೋ, ಕೋರ್ಸಿನ ಮೂಲಕನೋ, ಕ್ಲಾಸಿನ ಮೂಲಕನೋ, ಅನುಭವದ ಮೂಲಕನೋ ನೀವೇನ್ ಮಾಡ್ತೀರಿ? ಹೇಳ್ತಾ ಇದ್ರಿ. ಇದು ಸರಿ. ಓಕೆ, ಇಲ್ಲಿವರೆಗೆ ಮಾಡಿದಿರಿ, ಸರಿ. ಮುಂದೆ ಲೇಕಿನ್ ಅಭಿ ಆತ್ಮಾವಂಕೋ ಎಕ್ಸ್ಟ್ರಾ ಸಕಾಶ್ ಚಾಯಿ. ಬಾಬಾ ಹೇಳ್ತಾರೆ, ಈ ಶಬ್ದದ ಜೊತೆಗೆ ಅವ್ರಿಗೇನ್ ಬೇಕಂತೆ? ಸಕಾಶ. ಏನ್ ಹೇಳಿ? ಸಕಾಶ. ಸಕಾಶ ಅಂತಂದ್ರೆ ಏನು? ಸಕಾಶ. ಶಕ್ತಿಗಳನ್ನ ಕೊಡುತ್ತೆ. ಶಕ್ತಿ. ಪ್ರಕಾಶ ಅಂತಂದ್ರೆ ಏನು? ಪ್ರಕಾಶ. ಬೆಳಕು. ಬೆಳಕು. ಬೆಳಕು ಯಾವಾಗ ಕೊಡ್ಲಾಗ್ತದೆ? ಅಂಧಕಾರ ಇದ್ದಾಗ. ಯಾವಾಗ ಕತ್ತಲೆ ಇರ್ತದೋ, ವಸ್ತುಗಳು ಕಾಣೋದಿಲ್ವೋ, ಅವಾಗ ಏನಾಗತ್ತೆ? ಆ ಸ್ಥಳದಲ್ಲಿ ಕಾರ್ಯವನ್ನು ಸ್ಪಷ್ಟವಾಗಿ ಮಾಡಬೇಕು ಅಂತಂದ್ರೆ ಅಲ್ಲಿ ಬೆಳಕು ಬೇಕಲ್ವಾ? ಅಲ್ಲಿ ಪ್ರಕಾಶವನ್ನ ಕೊಡಲಾಗತ್ತೆ. ಅದು ದೀಪದ ಮೂಲಕ ಇರ್ಬೋದು, ಬಲ್ಬಿನ ಮೂಲಕ ಇರ್ಬೋದು, ಸೂರ್ಯನ ಮೂಲಕ ಇರ್ಬೋದು. ಯಾಕಂದ್ರೆ ಅಂಧಕಾರದಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ? ಕಾರ್ಯವನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗ್ತದೆ, ಅದು ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಊಟ ಮಾಡ್ತಾ ಇದ್ದೀರಿ, ಕರೆಂಟ್ ಹೋಗ್ಬಿಡ್ತು. ಓಕೆ, ಊಟ ಮಾಡಿ ಆದ್ಮೇಲೆ ಏನ್ ಮಾಡೋಣ? ದೀಪ ಹಚ್ಚೋಣ. ಹಳೆ ಕಾಲದಲ್ಲಿ ನಮ್ಮಲ್ಲೆಲ್ಲ ಏನಿತ್ತು ಅಂತಂದ್ರೆ, ಕರೆಂಟ್ ಹೋಗ್ಬಿಟ್ರೆ ಈಗಿನ ಹಾಗೆ ಎಮರ್ಜೆನ್ಸಿ ಲ್ಯಾಪ್ಗಳೆಲ್ಲ ಇರ್ಲಿಲ್ಲ. ಓಕೆ, ಎಲ್ಲ ಒಂದ್ ಕಡೆ ಚಿಮ್ನಿ ಒಂದ್ ಕಡೆ ಇಡ್ತಾ ಇದ್ರು, ಕೆರೋಸಿನ್ ಹಾಕಿ. ಸರಿನಾ? ದೇವ್ರ ಕೋಣೆಲಿ ದೀಪ ಬೆಳಗ್ತಾ ಇತ್ತು, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ದೀಪ ಬೆಳಗ್ಸ್ಕೊಂಬರ್ಬೇಕು. ಊಟ ಕುಂತಿರ್ತಿದ್ರು. ಕೆಲವ್ರ ಮನೆಯಲ್ಲಿ ಒಂದು ವಿಧಿ ಇರ್ತಿತ್ತೇನು, ಊಟ ಕುಂತ ಮೇಲೆ ಊಟ ಮುಗಿಯುವವರೆಗೂ ಹೇಳುವಂಗಿಲ್ಲ, ಕೈ ತೊಳ್ಕೊಳುವಂಗಿಲ್ಲ ಅಂತ ಒಂದು ನಿಯಮಗಳು. ಅದಕ್ಕೆ ಏನ್ ಮಾಡೋದು? ಊಟ ತಾನೇ ಮಾಡೋದು ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಹೋದಾಗ ಏನಾಗತ್ತೆ? ಕರೆಂಟ್ ಇಲ್ಲ, ಕತ್ತಲೆ ಇದೆ ಅಂತಂದ್ರೆ ಅಲ್ಲಿ ಒಗ್ಗರಣೆ ಮೆಣಸಿನಕಾಯಿ ಇಡ್ತದೆ. ಎಲ್ಲಿ? ಸಾಂಬಾರಲ್ಲಿ. ಅವಾಗ ಕಾಣೋದಿಲ್ಲ. ಅದನ್ನು ಕೂಡ ಏನ್ ಮಾಡ್ತೇವೆ? ಬಾಯಲ್ಲಿ ಹಾಕ್ಬಿಡ್ತೀವಿ. ಪರಿಣಾಮ ಏನಾಗ್ಬಿಡ್ತದೆ? ಏನಾಗ್ತದೆ? ಬಾಯೆಲ್ಲ ಖಾರ. ಉರಿ ಸ್ಟಾರ್ಟ್ ಆಗತ್ತೆ, ಖಾರ ಆಗತ್ತಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಶಾರೀರಿಕವಾಗಿ ಕರ್ಮವನ್ನು ಮಾಡಲಿಕ್ಕೆ, ವ್ಯಕ್ತಿ ವಸ್ತು ವಿಷಯವನ್ನ ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಹೀಗೆ ಸ್ಥೂಲವಾಗಿ ಕಣ್ಣಿಗೆ ಕಾಣುವಂತ ಪ್ರಕಾಶದ ಅವಶ್ಯಕತೆ ಇದೆಯೋ, ಅದೇ ರೀತಿ ನಿರಾಕಾರವಾದಂತ ಒಳಗಡೆಗಿರುವಂತ ಆತ್ಮ ವ್ಯಕ್ತಿ ವಸ್ತು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸಕಾಶ ಬೇಕು, ಶಕ್ತಿ ಬೇಕು.
ಅಲ್ವಾ? ಹೊರಗಡೆಯಿಂದ ಶರೀರಕ್ಕೆ ಹೇಗೆ ಹೊರಗಡೆ ಕರ್ಮ ಮಾಡಲಿಕ್ಕೆ ಪ್ರಕಾಶ ಬೇಕು, ಹಾಗೆ ಶರೀರದ ಒಳಗಡೆಗೆ ಏನು ಬೇಕು? ಶಕ್ತಿ ಬೇಕಲ್ವಾ? ಹಾಗೆ ಆತ್ಮನಿಗೆ ಶಕ್ತಿ ಎಲ್ಲಿಂದ ಸಿಗ್ತದೆ? ಹೇಗೆ ಈ ಪ್ರಪಂಚದಲ್ಲಿರುವಂತ ಶಕ್ತಿ, ಬೆಳಕು, ಪ್ರಕಾಶ ಸೂರ್ಯನಿಂದ ಸಿಗತ್ತೋ, ಹಾಗೆ ಸ್ಥೂಲ ಪ್ರಪಂಚಕ್ಕೆ ಈ ನಿರಾಕಾರವಾದಂತ ಆತ್ಮನಿಗೆ ಶಕ್ತಿ ಸಿಕ್ಕುವಂಥದ್ದು ಯಾವುದರಿಂದ? ನೀವು ಕೊಡುವಂತ ಸಕಾಶದಿಂದ ಅಲ್ವಾ? ನಿಮ್ಮ ಮನೆಯಲ್ಲಿ ಎಲ್ಲರ ಪರಿಚಯದವನ್ನ ಕರ್ಕೊಂಬನ್ನಿ, ಕುಳಿಸ್ಕೊಳ್ಳಿ, ಮಧ್ಯಾಹ್ನ ಊಟಕ್ಕಂತ ಕರೆಯೋದವ್ರಿಗೆ, ಸರಿನಾ? 12 ಗಂಟೆಗೆ ಬನ್ನಿ, ಕಾರ್ಯಕ್ರಮ ಆಗಿದೆ ಅಂತ. 3-4 ಗಂಟೆವರೆಗೆ ನೀರು, ಊಟ, ತಿಂಡಿ ಏನು ಕೊಡುವಂಗಿಲ್ಲ, ಬರೀ ಕ್ಲಾಸ್ ಮಾಡ್ತಾ ಹೋಗೋದು. ಹೆಂಗಿರ್ತದೆ? ಚೆನ್ನಾಗಿ ಜ್ಞಾನ ಕೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರಲ್ವ, ಕ್ಲಾಸ್ ಚೆನ್ನಾಗಿದೆ ಅಂತ. ಹ್ಮ್ ಬೈಬಲ್ ಆ ಬಿ ಪಿ ಬೈಕೊಳ್ಳೋದು. ಇರ್ತದೆ, ಶುಗರ್ ಇರ್ತದೆ ಅಲ್ವಾ? ಅವ್ರಿಗೆ ಮೊದಲು ಆಹಾರ ಬೇಕು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ವಾಣಿ ಸೇವೆ ಮಾಡೋದು ಬೇಡ ಅಂತ ಹೇಳಲಿಲ್ಲ, ಅದರ ಜೊತೆಗೇನು ಬೇಕಾಗ್ತದೆ? ಶಕ್ತಿ ಬೇಕಾಗ್ತದೆ, ಅಲ್ಲಿ ಸಕಾಶ ಬೇಕಾಗ್ತದೆ. ಆ ಸಕಾಶನ್ನು ಕೂಡ ಏನ್ ಮಾಡ್ಬೇಕು? ಕೊಡ್ಬೇಕು. ಹೆಂಗ್ ಕೊಡೋದು? ಬನ್ನಿ, ನಾನು ನಿಮ್ಗೆ ಜ್ಞಾನ ಹೇಳುದಿಲ್ಲ, ಸಕಾಶ ಕೊಡ್ತೇನೆ, ನನ್ನ ನೋಡ್ತಾ ಇರಿ, ಇಲ್ಲಿ ಆತ್ಮ ಇದೆ ನೋಡ್ತಾ ಇರಿ, ನಾನು ಆತ್ಮನಿಗೆ ಶಕ್ತಿ ಕೊಡ್ತಾ ಇದ್ದೇನೆ ಹೇಳ್ತಾ ಹೋಗೋದಾ? ಇಲ್ಲ ಹೇಳಿದ್ರೆ ಆಗತ್ತಾ? ಇಲ್ಲ. ಸಕಾಶ ಅಂತಂದ್ರೆ ಏನಾಗಿದೆ? ಏನು? ಬೆಳಕು ಯಾರು ಕೊಡ್ತಾರೆ? ಸೂರ್ಯ ಸೂರ್ಯ. ಸೂರ್ಯ ತಂಪಿರ್ತಾನೋ ಬಿಸಿ ಇರ್ತಾನೋ? ಬಿಸಿ ಸರಿ. ಸ್ಥೂಲ ಪ್ರಪಂಚದಲ್ಲಿ ಸೂರ್ಯ ಇಲ್ಲ ಅಂತ ತಿಳ್ಕೊಳ್ಳಿ, ಮತ್ತೆ ಯಾರು ಬೆಳಕು ಕೊಡ್ತಾರೆ ಸೂರ್ಯ ಬಿಟ್ರಿ? ಚಂದ್ರ. ಆ ಚಂದ್ರ. ಹಾ, ಅದು ಬಿಡಿ, ಸೂರ್ಯ ಚಂದ್ರ ಬಿಟ್ಟಿ, ಮತ್ತೆ ನೆಕ್ಸ್ಟ್ ಸೂರ್ಯ ಪ್ರಪಂಚದಲ್ಲಿ ಯಾರು ಕೊಡ್ತಾರೆ? ಕರೆಂಟ್ ಬಲ್ಬ್ ಕೊಡತ್ತೆ, ದೀಪ ಕೊಡತ್ತೆ. ಅದೆಂಗಿರ್ತದೆ? ತಣ್ಣಗಿರ್ತದೆ, ಬಿಸಿ ಇರುತ್ತದ? ಬಿಸಿ ಇರುತ್ತೆ. ಬಿಸಿ ಇರ್ತದೆ ತಾನೆ. ಅಂದ್ರೆ ಆ ಸಾಧನ ಏನಿದೆ ಬಲ್ಬ್, ಅದನ್ನು ಮುಟ್ಟಿದ್ರೆ ಹೆಂಗಿರ್ತದೆ? ಬಿಸಿ ಬಿಸಿ ಇರುತ್ತೆ. ಬಿಸಿ ಇರ್ತದೆ, ಹೌದಾ? ಹಾಗೇನೆ ಆತ್ಮೀಯರೇ, ಇಲ್ಲಿ ಸಕಾಶ ಕೊಡುವಂಥವ್ರು ಪರಮಾತ್ಮ, ಹೌದಾ? ಯಾರ ಮೂಲಕ? ನಮ್ಮ ಆತ್ಮಗಳ ಮೂಲಕ. ಆ, ಆತ್ಮಗಳ ಮೂಲಕ, ಮನಬುದ್ಧಿ ಸಂಸ್ಕಾರದ ಮೂಲಕ, ಶರೀರದ ಮೂಲಕ, ಹೌದಾ? Okay. ಅದ್ರಲ್ಲಿ ಏನು ಗುಣ ಇದೆ ಆ ಸಕಾಶದಲ್ಲಿ? ಶಾಂತಿ, ಪವಿತ್ರತೆ, ಸಪ್ತ ಆನಂದ. ಗುಣಗಳಿದ್ದಾವೆ ಅಲ್ವಾ? ಅದು ನೀವು ಸಾಧನದ ಮೂಲಕ ಅದ್ ಹೋಗ್ತಾ ಇದ್ದೆ ಅಂತಂದ್ರೆ, ಆ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ಬೇಕಲ್ವಾ? ಆಗ್ಬೇಕೋ ಬೇಡೋ? ಆಗ್ಬೇಕು. ಅದು ಬಿಸಿ ಆದ ಎಷ್ಟು ಅಂದ್ರೆ ಆ ಸಪ್ತ ಗುಣಗಳ ಪ್ರವಾಹ ಆಗ್ತದೋ ಅಷ್ಟು ಪರ್ಸೆಂಟೇಜ್ ಅಲ್ಲಿ ಏನಾಗ್ತದೆ? ಶಕ್ತಿ ಹೋಗ್ತಾ ಇದೆ ಅಂತ ಲೆಕ್ಕ ಅಲ್ವಾ? ನಾರ್ಮಲ್ 0 ವ್ಯಾಟ್ಸ್ ಬಲ್ಬ್ ಅನ್ನು ಕೈಯಲ್ಲಿ ಮುಟ್ಟಬಹುದು. ಓಕೆ, 60 ವ್ಯಾಟ್ಸ್ ಬಲ್ಬ್ ಅನ್ನ ಮುಟ್ಬೇಕು ಅಂದ್ರೆ ಏನ್ ಬೇಕು? ಬಟ್ಟೆ ಬಟ್ಟೆ ಬೇಕು. ಸರಿ, ಹೆಲೋಜನ್ ಮುಟ್ಬೇಕು ಅಂತಂದ್ರೆ ಬಟ್ಟೆ ಹಾಕ್ಬಿಟ್ಟು ಮುಟ್ಬೋದಾ? ಇಲ್ಲ. ಬಟ್ಟೆನ ಸುಟ್ಟೋಗ್ಬಿಡ್ತದೆ. ಯಾಕೆ ಹೇಳಿ? ಹೀಟ್ ಜಾಸ್ತಿ. ಅಷ್ಟು ಪ್ರಕಾಶ ಅದರ ಮೂಲಕ ಏನಾಗಿದೆ? ಪ್ರವಾಹ ಆಗ್ತಾ ಇರುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳಿಗೆ ಶಕ್ತಿ ಹೋಗ್ಬೇಕು ಅಂತಂದ್ರೆ ನಿಮ್ಮ ತನು, ನಿಮ್ಮ ಮನಸ್ಸು ಎಷ್ಟು ಏನಾಗಿರ್ಬೇಕು? ಆ ಶಕ್ತಿ ಪ್ರವಾಹ ಆಗ್ತಾ ಇರ್ಬೇಕು. ರೂಮ್ ಪೂರ್ತಿ ಕೂಲ್ ಆಗ್ಬೇಕು ಅಂತಾರೆ. AC ಹೆಂಗಿರ್ತದೆ? ಕೂಲ್ ಆಗಿರುತ್ತೆ. ತಂಪಿರ್ತದೆ ಅಲ್ವಾ? ಫ್ಯಾನ್ ತಿರ್ಬೇಕಾದ ಫ್ಯಾನ್ ರೆಕ್ಕೆಗಳು ಹೆಂಗಿರ್ತಾವೆ? ಕೂಲ್ ಆಗಿರ್ತಾವ ತಾನೆ. ಅಡಿಗೆ ಮಾಡ್ಬೇಕಂದ್ರೆ ಪಾತ್ರೆ ಹೆಂಗಿರ್ತದೆ? ಬಿಸಿ ಆಗಿರುತ್ತೆ. ಅದರ ಅರ್ಥ ಏನು? ಯಾವ ಸಾಧನ ಯಾರ ಜೊತೆಗೆ ಜೋಡಣೆಯಾಗಿದೆಯೋ ಆ ಗುಣದ ಪ್ರಭಾವ ಆ ಸಾಧನದ ಮೇಲೆ ಬೀಳತ್ತೆ. ಬಾಯಿಂದ ಸಕಾಶ ಕೊಡ್ತಾ ಇದ್ದೀನಿ ನಾನು, ಆತ್ಮ ಬಾಬನಿಂದ ಬರ್ತಾ ಇದೆ ಕಿರಣ, ಆತ್ಮದ ಮೂಲಕ ಹೋಗ್ತಾ ಇದೆ, ಅವ್ರಿಗೆ ಹೋಗ್ಬಿಟ್ಟು ತಲುಪ್ತಾ ಇದೆ ಅಂತ ಬಿಟ್ಟು ಮನಸ್ಸಿನ ಬಾಯಿಂದ ಹೇಳಿದ್ರೆ, ಶರೀರದ ಬಾಯಿಂದ ಹೇಳಿದ್ರೆ, ಕಣ್ಣಿನಿಂದ ಅದನ್ನು ನೀವು ಕಲ್ಪನೆ ಮಾಡ್ಬಿಟ್ಟು ವಿಸನ್ ಮಾಡಿದ್ರೆ, ಸಾರಿ, ಅದು ಸಕಾಶ ಅಲ್ಲ. ಪೀಸ್ ಆಫ್ ಮೈಂಡ್ ಅಲ್ಲಿ ನೋಡ್ತೀರಾ, ಅಲ್ಲಿಂದ ಬರ್ತಾ ಇದೆ ಕಿರಣ, ಹೋಗ್ತಾ ಇದೆ, ಇದು ಸಕಾಶ ಅಲ್ಲ. ಇದು ಬರೀ ಏನು? ಕಣ್ಣಿನಿಂದ ನೀವು ಮಾಡುವಂತ ಪರಿಕಲ್ಪನೆ ಅಷ್ಟೇ ಬಿಟ್ಟರೆ ಅದು ವಾಸ್ತವಿಕತೆ ಅಲ್ಲ, ಸತ್ಯತೆ ಅಲ್ಲ. ಹಾಗಿದ್ ಯಾವುದು ಸತ್ಯತೆ? ಯಾವುದು ಸತ್ಯತೆ? ಡೈರೆಕ್ಟ್ ಪರಮಾತ್ಮನಿಂದ ಶಕ್ತಿ ಅನುಭವ ಆಗ್ಬೇಕು ನಮ್ಗೆ. ಹಾಗೆ ಅನುಭವ ಆಮೇಲೆ ನಿಮಗಾಗ್ಬೇಕು.
ಮೊದಲು ನಿಮ್ಮ ಕರ್ಮೇಂದ್ರಿಯಕ್ಕೆ ಮೂಲಕ ಆಗ್ಬೇಕು. ಯಾಕೆ ನಿಮ್ಮ ಕರ್ಮೇಂದ್ರಿಯ ಮೂಲಕ ತಾನೇ ಹೊರಗಡೆ ಹೋಗೋದು. ಪಾತ್ರೆನೇ ಬಿಸಿ ಆಗಿಲ್ಲ ಅಂದ್ರೆ ನೀರ್ ಹೆಂಗ್ರಿ ಬಿಸಿ ಆಗತ್ತೆ? ನೀರ್ ಬಿಸಿ ಆಗಿದ್ರೆ ಹೆಂಗ್ರಿ ತರಕಾರಿ ಬೇಯತ್ತೆ? ಇದು ನಮ್ಗೆ ಯಾಕೆ ಗೊತ್ತಾಗೋದಿಲ್ಲ, ಅರ್ಥ ಆಗೋದಿಲ್ಲ ಈ ಭಾಷೆ ನಮಗೆ. ಓಕೆ, ಪಾತ್ರೆ ಏನ್ ಮಾಡೋದು, ಒಲೆ ಮೇಲೆ ಕುತ್ಕೊಳ್ಳೋದು, ಸಂಕಲ್ಪ ಮಾಡೋದು ಏನಂತ, ಕೆಳಗಡೆ ಬರ್ನರಿಂದ ಬೆಂಕಿ ಬರ್ತಾ ಇದೆ, ಒಳಗಡೆ ನೀರಿದೆ, ಬಿಸಿ ಆಗ್ತಾ ಇದೆ, ತರಕಾರಿ ಬೇಯ್ತಾ ಇದೆ, ಸಾಂಬಾರ್ ಹಾಕಿದ್ದಾರೆ, ಇದನ್ನು ಕೂಡ ಚುತಾ ಕೊತ 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 ಅಂತ ಕುಡಿತಾ ಇದೆ, ಹೊರಗಡೆ ಯೋಗೇಶನ್ನ ಕ್ಲಾಸ್ ಮಾಡಿ ಕುತ್ಕೊಂಡಿದ್ದಾರೆ, ಅವ್ರಿಗೆ ಸ್ಮೆಲ್ ಬರ್ತಾ ಇದೆ, ವಾಯು ಹೇಳ್ತಾ ಹೋಗುದು. ಸಾಂಬಾರ್ ಆಗ್ತದೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಯಾಕೆ? ಸ್ಟವ್ ಹೆಚ್ಚಿಲ್ಲ, ತರಕಾರಿ ಹಾಕಿಲ್ಲ. ಬರೀ ಸಂಕಲ್ಪ ಆಯ್ತೆ ಹೊರತು ಪ್ರಾಕ್ಟಿಕಲ್ ಇಲ್ಲ ಆತ್ಮೀಯರೇ. ಮತ್ ನಾವ್ ಮಾಡ್ತಾ ಇರೋದೇನು? ಇಲ್ಲಿಂದ ಬಂತು ಅಲ್ಲಿಗೆ ಹೋಯ್ತು, ಇಲ್ಲಿಂದ ಬಂತು ಅಲ್ಲಿಗೆ ಹೋಯ್ತು, ಹೇಳೋದು, ನೋಡೋದು, ಮಾಡೋದು. ಬೆಳಿಗ್ಗೆ ಅಮೃತ ಬೆಳಗ್ಗೆ ಇದ್ದಾಗ ಫೋಟೋ ಎದುರುಗಡೆ ಇಡೋದು, ರೂಮ್ ಎದುರುಗಡೆಗೆ ಇಡೋದು, ಪೀಸ್ ಆಫ್ ಮೈಂಡ್ ಚಾನಲ್ ಹೊರ ಮಾಡೋದು. ಅದಿಲ್ಲ ಅಂದ್ರೆ ಯೋಗನೇ ಆಗೋದಿಲ್ಲ. ಅಂದ್ರೆ ನೀವು ಯೋಗ ಯಾರ ಜೊತೆಗೆ ಮಾಡ್ತಿದ್ರೆ ನನಗೆ ಅರ್ಥನೇ ಆಗೋದಿಲ್ಲ. ಸಾಧನದ ಮೂಲಕ ಮಾಡ್ಬೇಕು, ಪರಮಾತ್ಮನ ಜೊತೆಗೆ ಜೋಡಣೆ ಆಗ್ಬೇಕು ನಾವು. ಪರಮಾತ್ಮನ ಜೊತೆಯಲ್ಲಿ ಎಷ್ಟು ದಿನದವರೆಗೆ ಚಿಕ್ಕ ಮಕ್ಕಳಾಗಿರ್ತೀರಿ, ಯಾವಾಗ ಸಾಧನೆ ಮಾಡೋದು ನೀವು? ನಾವು ಇಷ್ಟು ವರ್ಷ ಆಯ್ತು ಅಣ್ಣವ್ರೆ, ನಮ್ಮ ಜೀವನದಲ್ಲಿ ಬದಲಾವಣೆನೇ ಇಲ್ಲ, ಮನೇಲಿ ಅತ್ತೆ ಮಾತು ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಆದ್ಮೇಲೆ ನಾ ಮಾಡುವಂತ ಕರ್ಮದಲ್ಲಿ ಎಲ್ಲೋ ತಪ್ಪಿದೆ, ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಮತ್ತೆ ಸರಿ ಹೇಳಿರೋದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದಕ್ಕಾಗಿ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಬರೋದಿಲ್ಲ ಆದ್ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹೌದು ನಾನೇ ಹೇಳಿದ್ದು ಏನಂತ, ಸೇವೆಯನ್ನ ಮಾಡಿ, ವಾಚಾ ಸೇವೆ ಮಾಡಿ ಅಂತ. ಆದ್ರೆ ಈಗ ವಾಚಾ ಸೇವೆಯ ಜೊತೆಗೆ ಅವ್ರಿಗೆ ಏನ್ ಕೊಡ್ಬೇಕು? ಆಕಾಶ. ಸಕಾಶ. ನಿಮ್ಮನೇಲಿ ಒಬ್ರು ಕೆಲಸದವ್ರು ಇರ್ತಾರೆ, ತುಂಬಾ ಬಡವರು. ಯಾರು? ತುಂಬಾ ಬಡವರು ಅಲ್ವಾ? ಅದಕ್ಕಾಗಿ ತಾನೇ ನಿಮ್ಮನೆ ಕೆಲ್ಸಕ್ಕೆ ಬಂದಿದ್ದಾರೆ ಅವರು. ಶ್ರೀಮಂತರಾಗಿದ್ರೆ ನಿಮ್ಮನೆಗೆ ಹೋಗ್ತಾ ಇದ್ರು ಕಸ ಗುಡಿಸ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ. ಸರಿ, ಅವ್ರದ್ದು ಒಂದು ಜೀವನ ಅಂತಿದೆಯಲ್ವಾ? ಅವ್ರಿಗೂ ಕೂಡ ಹಣಕಾಸಿನ ಸಮಸ್ಯೆ ಇರ್ತದಲ್ವಾ? ಅವರಿಗೋ ಅವರ ಮನೆಯವರಿಗೋ ಮಕ್ಕಳಿಗೋ ಯಾರಿಗೋ ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಹಾಕಿದ್ದಾರೆ, ಇವಾಗ ಅರ್ಜೆಂಟ್ ಆಗಿ ಅವರಿಗೆ ಹಣದ ಅವಶ್ಯಕತೆ ಇದೆ. ಓಕೆ, ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಸರಿ, ನಿಮ್ಮ ಮನೆಯವ್ರಿಗೆ ಚೆನ್ನಾಗಾಗ್ಲಿ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ಏನ್ ಮಾಡ್ಬೇಕು? ಏನನ್ನ ಹಣ ಸಹಾಯ ಮಾಡು. ಮಾಡ್ಬೇಕಲ್ವಾ? ನೀವು ಬರೀ ಬಾಯಲ್ಲಿ ಹೇಳ್ತಾ ಕೂತ್ಕೊಂಡ್ಬಿಟ್ರೆ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಅವರಿಗೆ ಜ್ಞಾನದ ಜೊತೆಗೆ ಆ ಅನುಭವವನ್ನು ಮಾಡಿಸುವಂತ ಕರ್ತವ್ಯ ಸಮಯ ಇವಾಗ ಬಂದಿದೆ. ನನ್ನ ಅನುಭವ ಹೇಳ್ತೀನಿ. ಆರಂಭದಲ್ಲಿ ನಾವು ಈಶ್ವರ ಜ್ಞಾನ ಹೇಳ್ಬೇಕಾದ್ರೆ ಯಾವ್ದರ ಆಧಾರದ ಮೇಲೆ ಹೇಳ್ತಿದ್ವಿ ಹೇಳಿ ನೋಡೋಣ? ಯಾವ್ದರ ಆಧಾರದ ಮೇಲೆ? ನಮಗೆ ನಿಮಿತ್ತದವರು ಏನ್ ಜ್ಞಾನ ಹೇಳಿದ್ದಾರೆ, ಆ ಪುಸ್ತಕದಲ್ಲಿ ಏನು ಓದಿದೀವಿ, ಅದರ ಆಧಾರದ ಮೇಲೆ ಏನ್ ಮಾಡ್ತಿದ್ವಿ? ಜ್ಞಾನವನ್ನು ಹೇಳ್ತಾ ಇದ್ವಿ. ನಿಮಿತ್ತ ಟೀಚರ್ ಏನ್ ಹೇಳಿದ್ದಾರೆ, ಸ್ಪೀಕರ್ಸ್ಗಳು ಏನ್ ಹೇಳಿದ್ದಾರೆ. ಈಗ ಬಾಬನ್ ಜೊತೆಗೆ ಜೋಡಣೆ ಆಗ್ತೀವಿ. ಜ್ಞಾನಕ್ಕಿಂತ ಹೆಚ್ಚಿಗೆ ಆತ್ಮೀಯರಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಯಾವ ಆತ್ಮನಿಗೆ ಬೇಕೋ ಅದು ಆಗ್ತಾ ಇರ್ತದೆ. ಎಷ್ಟೋ ಜನ ಹೇಳ್ತಾರೆ, ಅಣ್ಣ ನೀವು ಜ್ಞಾನ ಮಾಡ್ಬೇಕಾದ್ರೆ ನಮ್ಗೆ ಜ್ಞಾನ ಏನು ಅಂತ ಅರ್ಥ ಆಗೋದಿಲ್ಲ, ಆದ್ರೆ ಶಕ್ತಿಯ ಅನುಭವ ಆಗತ್ತೆ. ಅವಾಗ ಗಮನ ಎಲ್ಲಿರ್ತದೆ ನಮ್ದು? ಎಲ್ಲಿರ್ತದೆ? ಪರಮಾತ್ಮ ಕಡೆ. ಆ ಶಕ್ತಿ ಕಡೆಗೆ ಇರ್ತದೆ. ಕೆಲವೊಂದ್ಸಲ ನೋಡಿ, ಆಹಾರವನ್ನು ತಿಂದಾಗ ಅದು ಬಿಸಿ ಬಿಸಿ ಇದ್ದಾಗ ನಿಮ್ಗೆ ರುಚಿ ಗೊತ್ತಾಗೋದಿಲ್ಲ, ಬಿಸಿ ಅನುಭವ ಮಾತ್ರ ಆಗ್ತಾ ಇರ್ತದೆ. ಹೌದಾ? ಹಾಗೆ ತಂಪಿರುವಂತ ಐಟಮ್ ಅನ್ನ ತಿಂದಾಗ ಆ ಕೂಲ್ನೆಸ್ ಮಾತ್ರ ಗೊತ್ತಾಗುತ್ತೆ, ಹೊರತು ಅದು ರುಚಿ ಏನಾಗೋದಿಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ಹೇಳಿ, ಜನರಿಗೆ ಜ್ಞಾನ ಬೇಕು ಅಥವಾ ಸಕಾಶ ಬೇಕು? ಜ್ಞಾನ ಬೇಕು. ಅದಕ್ಕೆ ಲೇಟ್ ರಾಜಮ್ಮಕ್ಕ ಲೇಟ್ ಆಗಿ ಬಂದ್ರೆ ಹೆಂಗೆ ಸಮಸ್ಯೆ? ಏನ್ ಬೇಕು? ಜ್ಞಾನಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ಸಕಾಶ, ಅನುಭವ ಬೇಕು. ಅವರಿಗೆ ಅನುಭವ ಆಗ್ಬೇಕು ಅಂದ್ರೆ ನೀವು ಅನುಭವ ಮೂರ್ತಿಗಳು ಆಗಿರ್ಬೇಕು. ನೀವು ಕೇವಲ ಅನುಭವ ಮಾಡ್ತಾ ಹೋಗಿ, ಹೊತ್ತು ಅವ್ರಿಗೆ ಕೊಡ್ಬೇಕು ಅಂತ ನೀವು ಸಂಕಲ್ಪ ಮಾಡೋದು ಬೇಡ. ಅದನ್ನ ಯಾರು ಮಾಡ್ತಾರೆ? ಪರಮಾತ್ಮ. ಆದ್ರೆ ಬೆಂಕಿ ಮೇಲೆ ಇದ್ರೆ ಸಾಕು, ಅದು ಹೇಳ್ಬೇಕಾಗಿದ್ದಿಲ್ಲ. ಬೆಂಕಿ ಜೊತೆಗೆ ಇದ್ರೆ ಪಾತ್ರೆನೂ ಬಿಸಿ ಆಗ್ತದೆ, ಒಳಗಡೆ ಇರೋ ಐಟಮ್ ಕೂಡ ಏನಾಗ್ಬೇಕು ಅದು ಆಗ್ತದೆ. ಸುಮ್ನೆ ಅದ್ರ ಜೊತೆಗೆ ಇರ್ಬೇಕಷ್ಟೇ. ನೀವು ಪರಮಾತ್ಮ ಜೊತೆಗೆ ಇರ್ಬೇಕಷ್ಟೇನೆ ಅಲ್ವಾ? ಕರೆಂಟಿನ ಜೊತೆ ಕನೆಕ್ಷನ್ ಇಟ್ಟರೆ ಬಲ್ಬ್ ಬೆಳಕು ಬರ್ತಾನೆ ಇರ್ತದೆ. ಏನ್ ಮಾಡ್ಬೇಕಾಗತ್ತೆ ಅದಕ್ಕೆ ಅಲ್ವಾ? ಈ ಭಾಷೆ ನಮ್ಗೆ ಯಾಕೆ ಅರ್ಥ ಆಗುದಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಸರಿನಾ? ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಆತ್ಮಗಳಿಗೆ ವಾಣಿಯ ಜೊತೆಗೆ ಎಕ್ಸ್ಟ್ರಾ ಏನ್ ಬೇಕಂತ ಇವಾಗ? ಹೇಗೆ ಅನ್ನ ಸಾಂಬಾರು ಉಪ್ಪು ಊಟ ಮಾಡ್ಬೇಕಾದ್ರೆ ಉಪ್ಪಿನಕಾಯಿ ಇಲ್ವಾ, ಪಲ್ಯ ಇಲ್ವಾ,
ಸ್ವೀಟ್ ಇಲ್ವಾ ಅಂತ ಕೇಳ್ತಾರಲ್ಲ, ಹೀಗೆ ಬಾಬಾ ಏನು ಕೇಳ್ತಾರೆ, ಇವಾಗ ಎಕ್ಸ್ಟ್ರಾ ಏನ್ ಬೇಕಂತೆ? ಸಾಕಾಶ. ಸಕಾಶ ಬೇಕು. ಓಕೆ. ಹಾಗಿದ್ರೆ ಆ ಸಕಾಶ ಹೆಂಗ್ ಕೊಡೋದು? ಬಾಯಿಂದ ಏನೋ ವಾಣಿ ಹೇಳ್ತಾ ಇದ್ದೀರಾ, ಮೊಬೈಲ್ ನಿಂದ ಏನೋ ಕೊಡ್ತಾ ಇದ್ದೀರಾ ವಾಣಿ, ಸಕಾಶ ಹೆಂಗ್ ಕೊಡೋದು? ಬಾಬನ್ಗೆ ಸಮರ್ಪಣೆ ಆಗೋದು. ವಹ ಹೇ ಮನ್ಸಾ ಸೇವಾ ದ್ವಾರ ಸಕಾಶ ದೇನಾ. ಅದೇಂಗ್ ಕೊಡೋದಂತೆ? ಮನಸ್ಸಿನ ಮೂಲಕ. ಮನಸಾ ಸೇವಾ ಅಂದ್ರೆ ಮನಸ್ಸನ್ನ ಭಾವದಲ್ಲಿ ಇಡೋದು, ಭಾವ ಜೊತೆ ಕನೆಕ್ಟ್ ಮಾಡೋದು. ಆವಾಗ ಬಾಯಿಂದ ನೀವು ಶಬ್ದವನ್ನ ಹೇಳ್ತಾ ಇದ್ರು ಕೂಡ ನಿಮ್ಮ ಮನ ಬುದ್ಧಿ ಎಲ್ಲಿರ್ಬೇಕು? ಪರಮಾತ್ಮನ ಕಡೆ ಪರಮಾತ್ಮ ಜೊತೆಗಿರ್ಬೇಕು. ಭಗವಂತ ಉಪಯೋಗ ಮಾಡ್ತಾ ಇರುವಂತಹ ಶಕ್ತಿ ಪ್ರವಾಹ ಆಗುವಂತ ನಿಮಗೆ ಅನುಭವ ಆಗ್ಬೇಕು. ಆಗ್ಬೇಕು. ನೀವು ಅಡಿಗೆನಾದ್ರೂ ಮಾಡ್ತಾ ಇರಿ, ಕಸನಾದ್ರೂ ಗುಡಿಸ್ತಾ ಇರಿ, ಗಿಡಕ್ಕೆ ನೀರಾದ್ರೂ ಹಾಕ್ತಾ ಇರಿ, ಅಥವಾ ಪತಿ ಜೊತೆ ಜಗಳನಾದ್ರೂ ಮಾಡ್ತಾ ಇರಿ. ಜಗಳ ಮಾಡ್ಬೇಕಾದ್ರೆ ಬಾಬು ಜೊತೆ ಕನೆಕ್ಷನ್ ಇರೋದಿಲ್ಲ, ಗೊತ್ತಿರಲಿ. ಹೌದು. ಓಕೆನಾ? ಅಜ್ಜ ಮಕ್ಕಳಿಗೆ ಅನುಭವ ಇದೆಯಾ? ಜಗಳ ಮಾಡ್ತಿರಂತ ಕಾಣ್ತದೆ ಹೆಚ್ಚಿಗೆ. ಇಲ್ಲ ಮತ್ತೆ ಹೌದು ಅಂತಂದ್ರೆ ಓಕೆ. ಅದಕ್ಕೆ ಹೇಳ್ತಾರೆ ಮನ್ಸಾ ಸೇವಾ ದ್ವಾರ ಸಕಾಶದೇನ ಅಂದ್ರೆ ಆ ಸಮಯದಲ್ಲಿ ಮನಸ್ಸಿನ ಮೂಲಕ ನಿಮ್ಗೆ ಏನ್ ಅನ್ಸ್ಬೇಕು? ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು. ಅದಂಗೆ ಈಗ ಬಿಸಿ ಇರುವಂತ ಸ್ಥಳದಲ್ಲಿ ಅಲ್ಲಿರುವಂತ ಬಿಸಿ ಅನುಭವ ನಿಮ್ಗೆ ಆಗ್ತಾ ಇರ್ತದೋ ಇಲ್ಲೋ ಚರ್ಮದ ಮೂಲಕ? ಆಗ್ತೈತಿ. ಈಸಿ ಇದ್ರೆ ಈಸಿ ಅನುಭವ ಆಗ್ತಾ ಇರ್ತದಲ್ವ, ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ಅದ ಕಡೆ ಗಮನ ಕೊಟ್ಟಾಗ. ಹಾಗೆ ಹೌದು. ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ನಿಮ್ಮ ಮನಬುದ್ಧಿಯಿಂದ ಭಗವಂತನ ಮೂಲಕ ಆ ಶಕ್ತಿಯ ಅನುಭವ, ಬಾಬಾ ಅವ್ರಿಗೆ ಏನು ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದಾರೋ ಆ ಅನುಭವ ನಿಮ್ಗೆ ಆಗ್ಬೇಕು. ಆಗ್ತಾ ಇರಬೇಕು. ನನ್ನ ಈಶ್ವರಿ ಜೀವನದಲ್ಲಿ ಆದ್ಮೇಲೆ ಸೇವಾ ಕೇಂದ್ರಗಳಿಗೆ ಹೋದಾಗ ಬೇರೆ ಬೇರೆ ದೃಷ್ಟಿ ಕೊಟ್ಟಾಗ ಬೇರೆ ಬೇರೆ ರೀತಿಯ ಅನುಭವ ಆಗ್ತಾ ಇರ್ತವೆ. ಒಂದ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ಬಿಡುತ್ತೆ. ಇವ್ರಿಗೆ ದೃಷ್ಟಿ ಕೊಡ್ತಾ ಇದ್ದೀನಿ ತಿಳ್ಕೊಳ್ಳಿ, ಬಾಡಿ ಬಿಸಿ ಆಗತ್ತೆ. ಯಾಕೆ? ಯಾಕೆ? ವಿಕರ್ಮ. ಆ ಎದುಗಡೆ ಆತ್ಮ ವಿಕರ್ಮ ವಿನಾಶ ಆಗುವಂತ ಅಪ್ಲಿಕೇಶನ್ ಹಾಕಿದಿರ್ತು ಯಾರ ಹತ್ರ? ಬಾಬನ ಹತ್ರ. ಅವಾಗ ಏನಾಗತ್ತೆ? ವಿಕರ್ಮ ವಿನಾಶ ಆಗ್ಬೇಕು ಅಂದ್ರೆ ಇವಾಗ ನೋಡಿ, ನಮ್ಮ ಶರೀರದ ಮೇಲೂ ಕೂಡ ಕೊಳಕ್ ಹೋಗ್ಬೇಕು ಅಂದ್ರೆ ಬಿಸಿ ನೀರಿದ್ದಷ್ಟು ಏನಾಗ್ತದೆ? ಕೊಳಕ್ ಹೋಗತ್ತಲ್ವಾ? ತಂಪು ನೀರಿದ್ದಷ್ಟು ಏನಾಗ್ತದೆ? ಅದನ್ನು ಹಿಡ್ಕೊಳ್ತದೆ. ನೀರು ಬಿಸಿ ಇದ್ದಷ್ಟು ಏನಾಗ್ತದೆ? ಅದು ಕರಗತ್ತೆ. ತಂಪಾದಷ್ಟು ಏನಾಗ್ತದೆ? ಅದು ಗಟ್ಟಿ ಆಗತ್ತೆ ಅಲ್ವಾ? ತಂಪಿದ್ದಷ್ಟು ಬಾಡಿ ಹೆಂಗಾಗ್ತದೆ? ಹಿಂಗೆ ಇಟ್ಕೊಳ್ತೀವಲ್ಲ. ಬಿಸಿ ಆದಷ್ಟು ಏನಾಗ್ತದೆ? ಅದು ಬೆವರು ಬಂದ್ಬಿಟ್ಟು ಏನಾಗ್ತದೆ? ಒಳಗಡೆ ಇರೋದಿಲ್ಲ ವೇಸ್ಟ್ ಹೊರಗಡೆ ಹೋಗತ್ತಲ್ವಾ? ಹಾಗೆ ಎದುಗಡೆಗಿರುವಂತ ಆತ್ಮ ವಿಕರ್ಮ ವಿನಾಶ ಆಗ್ಬೇಕಂತ ಅಪ್ಲಿಕೇಶನ್ ಹಾಕಿದಾಗ ನಮ್ಮ ಮೂಲಕ ಅದೇ ಏನ್ ಮಾಡ್ತಾರೆ ಬಾಬಾ? ಎನರ್ಜಿ ಹೊರಗಡೆನ ಕೊಡ್ತಾರೆ. ಅವಾಗ ಏನಾಗ್ತದೆ? ನಮ್ಮ ಬಾಡಿ ಬಿಸಿ ಆಗತ್ತೆ. ಪಕ್ಕದಲ್ಲಿ ನೋಡಿದ್ವಿ, ಅವರು ಶಾಂತಿ ಕೇಳ್ತಿದ್ದಾರೆ, ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ನಮ್ಮ ಬಾಡಿಯಿಂದ ಶಾಂತಿ ಶಕ್ತಿ ಫ್ಲೋ ಆಗಿದೆ, ಏನಾಗತ್ತೆ? ಗೊತ್ತಾಗತ್ತೆ. ನೀವು ಸಾಧನವಾಗಿದ್ದಾಗ. ಅರ್ಥ ಆಯ್ತಾ? ಆ ಡಿಫ್ರೆನ್ಸ್ ಹೇಳೋದು ನಿಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ಈಗ ಒಂದು ನೀವು ಹೋಟೆಲಲ್ಲಿ ಸಪ್ಲೈ ಇರತ್ತೆ ತಿಳ್ಕೊಳ್ಳಿ, ಓಕೆ. ಒಬ್ಬನ್ ಬಂದ್ಬಿಟ್ಟು ಉದ್ದಿನ ವಡ ಕೇಳ್ತಾರೆ, ಅವಾಗ ಏನಾಗ್ತದೆ? ಏನಾಗತ್ತೆ? ನೀವು ಹೋಟೆಲಿನ ಸಪ್ಲೈಯರ್, ಒಬ್ಬ ವ್ಯಕ್ತಿ ಬಂದು ಉದ್ದಿನ ವಡ ಕೇಳ್ತಾರೆ, ಅವಾಗ ಏನಾಗ್ತದೆ? ಅದು ಅನುಭವ. ನೀವು ಇಲ್ಲಿಂದ ತಗೊಂಡೋಗಿ ಕೊಡ್ಬೇಕಾದ್ರೆ ಉದ್ದಿನ ವಡದೇ ತಾನೇ ವಾಸನೆ ಬರ್ತದೆ, ಹೌದಾ? ಪಕ್ಕದವ್ರು ಏನ್ ಹೇಳ್ತಾರೆ? ಟೀ ಕೊಡು ಅಂತ ಹೇಳ್ತಾರೆ, ಅವಾಗ ಟೀ ವಾಸನೆ. ಸರಿ. ಅದೇ ಇನ್ನೊಬ್ಬರು ವ್ಯಕ್ತಿ ಏನ್ ಹೇಳ್ತಾನೆ? ಒಬ್ಬನು ಉದ್ದಿನ ವಡ ಹೇಳ್ತಾನೆ, ಇನ್ನೊಬ್ಬರು ಮೊಸರು ವಡ ಅಂತ ಹೇಳ್ತಾರೆ. ಮೊಸರು ವಡ ತಂಪಿಗೆ ಇರ್ತದೋ ಬಿಸಿ ಇರ್ತದೋ? ತಂಪಿಗೆ. ಎರಡು ಉದ್ದಿನ ವಡನೇ ತಾನೆ, ಹೌದು. ಹೌದಲ್ಲೋ? ಹಾಗೆ ನೀವ್ ಏನ್ ಕ್ಯಾರಿ ಮಾಡ್ಕೊಂಡು ಹೋಗ್ತಿರೋ ಅದರ ಎಫೆಕ್ಟ್ ನಿಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ, ಆತ್ಮದ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಏನ್ ಮಾಡ್ಬೇಕಂತೆ? ಮನಸ್ಸಿನ ಮೂಲಕ ಸೇವೆಯನ್ನ ಮಾಡ್ಬೇಕು. ಆ ಮನಸ್ಸು ಬಾಬನ ಜೊತೆಗೆ ಜೋಡಣೆ ಆಗಿರಬೇಕು. ಮತ್ತು ಆ ಸಪ್ತ ಗುಣಗಳ ಅನುಭವ ಯಾರಿಗಾಗ್ಬೇಕು? ನಮಗಾಗ್ಬೇಕು. ಓಕೆ. ಇದ್ರ ಜೊತೆಗೆ ಮನ್ಸಾ ಸೇವಾ ದ್ವಾರ ಸಕಾಶದೇನ, ಹಿಮ್ಮತದೇನ, ಉಮಂಗ ಉತ್ಸಾಹದೇನ. ಅವ್ರಿಗೇನು ಕೊಡ್ಬೇಕಂತ? ಧೈರ್ಯ ಕೊಡ್ಬೇಕಂತ, ಉಮಂಗ ಉತ್ಸಾಹವನ್ನು ಕೊಡ್ಬೇಕು. ಯಾರು ವಾಚ ಸೇವೆ ಮಾಡ್ತಾ ಇದ್ದಾರೋ ಅವ್ರ ಶಕ್ತಿಯನ್ನು ಕೊಡಬೇಕು. ಇಲ್ಲ ನಿಮ್ಗೆ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಟ್ಟು ಏನ್ ಮಾಡ್ಬಾರ್ದು? ಅವರನ್ನ ಕೆಳಗಡೆಗೆ ದಬ್ಬಬಾರ್ದು. ಅವ್ರಿಗೇನ್ ಮಾಡ್ಬೇಕು? ಓಕೆ ನೋಡಿ, ಇದು ತಪ್ಪಾಗಿದೆ, ಇದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಅವ್ರಿಗೇನ್ ಮಾಡ್ಬೇಕು? ಮತ್ತೆ ಮುಂದುವರಿಸುವಂತ ಕಾಯಕವನ್ನ, ನಾವು ಕೆಲಸವನ್ನ ಮಾಡಬೇಕಾಗ್ತದೆ. तो इस समय डबल सेवा की आवश्यकता.
ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಡಬಲ್ ಸೇವೆಯ ಅವಶ್ಯಕತೆ ಏನು? ಡಬಲ್ ಸೇವೆ ಅಂತಂದ್ರೆ ಏನು? ಮನಸ್ಸ ವಾಚ ಎರಡು. ಜ್ಞಾನವನ್ನು ಕೂಡ ನೀನೇ ಹೇಳು, ಸೇಮ್ ಟೈಮ್ ಅಲ್ಲಿ ಮನಸ್ಸಿನ ಮೂಲಕ ಶಕ್ತಿನೂ ಕೂಡ ನೀನೇ ಕೊಡು. ಎರಡನ್ನೂ ನಾವು ಬಾಬನಿಗೆ ಹೇಳ್ಬೇಕು. ಬಾಬಾ ನೀನ್ ಬಂದ್ಬಿಟ್ಟು ಜ್ಞಾನ ಹೇಳು ಅಂತ ಅಷ್ಟ ಮಾತ್ರ ಹೇಳಬಾರ್ದು. ಏನ್ ಹೇಳ್ಬೇಕು ಬಾಬನಿಗೆ? ಜ್ಞಾನದ ಜೊತೆಗೆ ಶಕ್ತಿಯನ್ನು ಕೂಡ ಕೊಡಬೇಕು. ಓಕೆ, ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಬರೀ ಜ್ಞಾನ ಹೇಳೋದಕ್ಕೂ ಮತ್ತು ಮನಸ ಮೂಲಕ ಶಕ್ತಿಯನ್ನು ಕೊಡೋದಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಬರೀ ಜ್ಞಾನ ಹೇಳಿದ್ರೆ ಏನಾಗ್ತದೆ? ಏನಾಗುತ್ತೆ? ವ್ಯತ್ಯಾಸ ಏನು? ಬಾಬಾ ಏನ್ ಹೇಳ್ತಾರೆ, ನಿಮ್ಮನ್ನು ಕರ್ಕೊಂಡು ಬಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ಬರೀ ಜ್ಞಾನ ಕೊಟ್ರೆ ಹೆಂಗಿರ್ತದೆ? ಓಕೆ, ಮೊದಲು ಗುಲಾಬ್ ಜಾಮೂನ್ ಕೈಲಿ ಕೊಟ್ಟು ನಿಮ್ಮನ್ನ ತಿನ್ನಿಸಿ, ಕೈಲಿ ಎದುರುಗಡೆಗೆ ಇರ್ತದೆ, ಅರ್ಧ ತಿಂದಿರ್ತೀರಾ. ಓಕೆ, ಕೈಯಲ್ಲೂ ಇದೆ, ಕಣ್ಣಲ್ಲೂ ಕಾಣ್ತಾ ಇದೆ, ನಾಲ್ಗೆ ಮೇಲೂ ಇದೆ. ಇಷ್ಟು ಇಟ್ಕೊಂಡ್ಬಿಟ್ಟು ನಿಮ್ಗೆ ಗುಲಾಬ್ ಜಾಮೂನ್ ಬಗ್ಗೆ ಹೇಳಿದ್ರೆ ಹೆಂಗಿರ್ತದೆ? ಯಾವ ಚೆನ್ನಾಗಿರ್ತದೆ? ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಹೌದು ತಾನೆ? ಅವಾಗ ಅದರ ರುಚಿ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಅವಾಗ ನಾವಲ್ಲಿ ಏನ್ ಹೇಳ್ತಿದೀವಿ ಅಂತ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತೈತೆ. ನೋಡಿ. ಅನುಭವ. ಈ ಗುಲಾಬ್ ಜಾಮೂನ್ ಗಟ್ಟಿ ಇದೆ. ಯಾಕೆ ಗಟ್ಟಿ ಇದೆ? ಇದು ಕೆಂಪಿದೆ, ಇದು ಕೆಂಪಿದೆ. ಅದಿದೆ ಗಟ್ಟಿ ಯಾಕಿದೆ ಅಂತಂದ್ರೆ ಒಳಗಡೆಗೆ ಚೆನ್ನಾಗಿ ಬೆಂದಿಲ್ಲ. ಯಾಕೆ ಬೆಂದಿಲ್ಲ? ಯಾಕೆ ಬೆಂದಿಲ್ಲ? ಸರಿಯಾಗಿ ಬೇಯಿಸಿಲ್ಲ. ಬೆಂಕಿ ಜೋರಾಗಿ ಇಟ್ಕೊಂಡ್ಬಿಟ್ಟಿದೀವಿ, ಅವಾಗ ಏನಾಯ್ತು? ಕೆಂಪಾಗಿದೆ, ಅದ್ರ ಒಳಗಡೆಗೆ ಬೆಂದಿಲ್ಲ. ಈ ರೀತಿ ನಿಮ್ಗೆ ಸಾಫ್ಟ್ ಆಗ್ಬೇಕು ಅಂದ್ರೆ ಬೆಂಕಿ ಏನ್ ಮಾಡ್ಬೇಕು ನೀವು? ಸಣ್ಣಗೆ ಅವ್ರಿ. ಮಾಡ್ಬೇಕು. ನೋಡಿ, ಈ ಗುಲಾಬ್ ಜಾಮೂನ್ ಟೇಸ್ಟ್ ನೋಡಿ, ಏನಿದೆ ವ್ಯತ್ಯಾಸ ನೋಡಿ. ಇದ್ರಲ್ಲಿ ಟೇಸ್ಟ್ ಹೌದು, ಟೇಸ್ಟ್ ವ್ಯತ್ಯಾಸ ಇದೆ. ಕಾರಣ ಏನು? ಇದು ತುಪ್ಪದಿಂದ ಮಾಡಿರೋದು, ಇದು ಎಣ್ಣೆಯಿಂದ ಮಾಡಿರೋದು. ಹೌದು. ಅವಾಗ ಡಿಫ್ರೆನ್ಸ್ ಏನಾಗತ್ತೆ ಗೊತ್ತಾಗತ್ತೆ ತಾನೆ? ಅದ್ರಲ್ಲಿ ಬರೆದಿರೋದಿಲ್ವಲ್ಲ ತುಪ್ಪ ಮತ್ತೆ ಎಣ್ಣೆ ಅಂತ. ಇದು ಚೆನ್ನಾಗಿದೆ, ಯಾಕೆಂದ್ರೆ ಇದಕ್ಕೆ ಏಲಕ್ಕಿ ಹಾಕಿದೀವಿ, ಇದಕ್ಕೆ ಏಲಕ್ಕಿ ಹಾಕಿಲ್ಲ. ಅವಾಗ ಅದೆರಡನ್ನು ಕೂಡ ಏನ್ ಮಾಡ್ಬೇಕು? ಅವ್ರು ತಿನ್ನಿಸ್ಬೇಕು. ಅವಾಗ ಅವರಿಗೆ ಜ್ಞಾನದ ಜೊತೆಗೆ, ಓ, ಈ ಐಟಮ್ ಅನ್ನು ಎಡಿಷನ್ ಮಾಡೋದ್ರಿಂದ ಈ ರುಚಿ ಹೇಳೋದು ಇದಕ್ಕೆ ಏನಾಗ್ತದೆ? ಬರುತ್ತೆ. ಹೇಳಿದವ್ರಿಗೆ ಏನಾಗುತ್ತೆ? ಸ್ಪಷ್ಟ ಬರುತ್ತೆ. ಇವಾಗ ಬಾಬಾ ಹೇಳಿದಲ್ವ, ನಿಮ್ಮ ಬಾಡಿ ಬಿಸಿ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ವಿಕರ್ಮ ವಿನಾಶ ಆಗ್ತಾ ಇದೆ. ನಿಮ್ಮ ಬಾಡಿ ಕೂಲ್ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸತ್ಯುಗ ತೇತಾಯುಗಕ್ಕೆ ಬೇಕಾದಂತ ಶಾಂತಿ ಏನಾಗ್ತದೆ? ಸ್ಟಾಕ್ ಆಗ್ತಾ ಇದೆ ಅಲ್ವಾ? ಮೊದಲು ಅನುಭವ ಮಾಡಿಸ್ಬೇಕು, ಆಮೇಲೆ ಜ್ಞಾನವನ್ನು ಹೇಳಿದಾಗ ಅಲ್ಲಿ ಏನಾಗ್ತದೆ? ಪರ್ಫೆಕ್ಟ್ ಬರ್ತದೆ. ಅಂದ್ರೆ ನನಗೇನು ಅನುಭವ ಆಗ್ತಾ ಇದೆ, ಇದನ್ನೇ ಬಾಬಾ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಅಂತ ಅದರ ಅವಶ್ಯಕತೆ ಇದೆ. ಇಲ್ಲಿವರೆಗೆ ನೀವು ಕೇವಲ ಜ್ಞಾನ ಹೇಳೋದಕ್ಕೆ ಮಾತ್ರ ನೀವು ಮತ್ತು ಬಾಬಾನ ಉಪಯೋಗ ಮಾಡ್ಕೊಳ್ತಿದ್ದೀರಿ ಬಿಟ್ರೆ, ಬಾಬನಿಗೆ ಅದೇ ಸಮಯದಲ್ಲಿ ಏನ್ ಮಾಡ್ಬೇಕು? ಯೋಗದ ಅನುಭವ ಮಾಡಿಸ್ಬೇಕು ಅಂತಾನು ಕೂಡ ಏನಾಗೋದಿಲ್ಲ, ಗೊತ್ತಿರೋದಿಲ್ಲ. ಆದ್ಮೇಲೆ ನಾವು ಜ್ಞಾನ ಹೇಳುವ ಮೊದಲು ಯೋಗ ಮಾಡ್ತೀವಿ, ಜ್ಞಾನ ಹೇಳಾದ್ಮೇಲೆ ಯೋಗ ಮಾಡ್ತೀವಿ. ಆದ್ರೆ ಜ್ಞಾನ ಹೇಳ್ತಾ ಇದ್ದಾಗ್ಲೂ ಕೂಡ ನಾನು ಬಾಬಾ ಜೊತೆ ಜೋಡಣೆ ಆಗ್ಬೇಕು ಅಂತ ಏನಾಗಿರೋದಿಲ್ಲ, ಗೊತ್ತಿರೋದಿಲ್ಲ ಅಲ್ವಾ? ಆರಂಭದಲ್ಲಿ ಮೊಬೈಲ್ ಬಂದಾಗ ಏನ್ ಮಾಡ್ತಿದ್ವಿ? ಮೊಬೈಲಲ್ಲಿ ಮಾತಾಡೋದೇ ಬೇರೆ, ಕರ್ಮ ಮಾಡೋದೇ ಬೇರೆ ಅಲ್ವಾ? ಇವತ್ತು ಎಲ್ಲ ಅದ್ರಲ್ಲೇ. ಕಸ ಗುಡಿಸ್ತಾನೆ ಇರ್ತೀವಿ, ಮೊಬೈಲಲ್ಲಿ ಮಾತಾಡ್ತಾ ಇರ್ತೀವಿ. ಪಾತ್ರೆ ತೊಳಿತಾ ಇರ್ತೀವಿ, ಮೊಬೈಲಲ್ಲಿ ಮಾತಾಡ್ತಾ ಇರ್ತೀವಿ. ಡ್ರೈವಿಂಗ್ ಮಾಡ್ತಾನೆ ಇರ್ತಾರೆ, ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ. ಹೌದಲ್ವೋ? ಎರಡು ಜೊತೆ ನಡೆಯುತ್ತೆ ಇಲ್ವೋ? ಮೊದಲು ಟಿವಿ ನೋಡ್ಲಿಕ್ಕಂತಾನೇ ಕೂತ್ಕೊಳ್ಳೋದು. ಇವಾಗ ಟಿವಿ ನೋಡ್ತಾ ತರಕಾರಿ ಕಟ್ ಮಾಡ್ತಾನೆ ಇರ್ತಾರೆ, ಹಾರ ಮಾಡ್ತಾ ಇರ್ತಾರೆ, ಹೂವಿನ ಹಾರ ಅಲ್ವಾ? ಮಕ್ಳಿಗೆ ಪಾಠನೂ ಕೂಡ ಕಲಿಸ್ತಾ ಇರ್ತಾರೆ. ಡಬಲ್ ಕೆಲಸ ಮಾಡ್ತಿರ್ತಾನೆ. ಹಾಗೆ ಇಲ್ಲಿ ಬೆಳಿತಾರೆ. ಏನೇ ಕರ್ಮ ಮಾಡೋದಿದ್ರು ಕೂಡ ಮನಸ್ಸು ಯಾರ ಜೊತೆಗೆ ಇರಬೇಕು? ಪರಮಾತ್ಮ ಜೊತೆಗೆ ಇರಬೇಕು. ಅದ್ ಯಾವಾಗ ಆಗತ್ತೆ ಅಂದ್ರೆ ಅನುಭವ ಆಗ್ತಾ ಹೋದ. ಓಕೆ, ಸರಿ. ಈಗ ನಮ್ಮ ಇಂದ್ರಾಣಿ ಅಕ್ಕವರು 2 ವೀಲರ್ ಹೊಸದಾಗಿ ಕಲಿತಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಡ್ರೈವಿಂಗ್ ಬರೋದಿಲ್ಲ, ಹೊಸದಾಗಿ ಕಲಿತಿದ್ದಾರೆ. ಸರಿ, ಅವ್ರಿಗೆ 2 ವೀಲರು ರೈಡಿಂಗ್ ಮಾಡಿ ಮೊಬೈಲಲ್ಲೂ ಮಾತಾಡಿ ಅಂದ್ರೆ ಏನಾಗ್ತದೆ ಹೇಳಿ ನನ್ನ? ಕಷ್ಟ ಆಗುತ್ತೆ ಅಲ್ವಾ? ಓಕೆ, 2 ವೀಲರ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಅಂತಂದಾಗ ಅವಾಗ ನೀವೇನ್ ಮಾಡ್ಬೋದು? ಮೊಬೈಲಲ್ಲಿ ಮಾತಾಡ್ತಾ ಮಾಡ್ಬೋದು ತಾನೆ? ಹಾಗೆ ನಾವು ಈಶ್ವರ ಸೇವೆ ಮಾಡಿ ನಮ್ಗೆ ಪ್ರಾಕ್ಟೀಸ್ ಇದ್ದಾಗ ಅವಾಗ ಮನಸ್ಸನ್ನ ಬಾಬನ ಜೊತೆಗೆ ಕೊಟ್ಟು ಬಿಟ್ಟು ಈ ಸೇವೆಯನ್ನು ಮಾಡೋದು ಕೂಡ ಏನಾಗತ್ತೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ
ವಾಚಾ ಸೇವೆ ಮಾಡಿ. ಆದ್ರೆ ವಾಚಾ ಸೇವೆಯ ಸಮಯದಲ್ಲೂ ಕೂಡ ಶಕ್ತಿಯನ್ನ ಕೊಡೋದು ಕೂಡ ನಿಮ್ಗೆ ಏನಿರ್ಲಿ, ಗಮನ ಇರ್ಲಿ. ಹೆಂಗೆ ಗಮನ ಇರ್ಬೇಕು ಅಂತಂದ್ರೆ, ಅಲ್ಲೆಲ್ಲಿ ಒಂದೊಂದು ಶಬ್ದವನ್ನ ಬಾಬಾ ಹೇಳಿದಾಗ ಆ ಶಬ್ದದ ಸ್ವರೂಪ ನೀವು ಆಗ್ಬೇಕು. ಆಗ್ಬೇಕು. ನಿರಾಕಾರಿ ಅಂತ ಬಾಯಲ್ಲಿ ಶಬ್ದ ಬಂತು, ಮುರಳಿಲಿ ಬಂತು, ಓದಿದ್ರಿ, ಬೇರೆಯವ್ರಿಗೆ ಹೇಳಿದ್ರಿ ಅಂತದೇನಾಗ್ಬೇಕು, ನಾವು ನಾವಲ್ಲ ನಿರಾಕಾರ ಆಗ್ಬೇಕು. ನಿಮ್ಗೆ ನಿರಾಕಾರದ ಅನುಭವ ಆಗ್ಬೇಕು ಅಲ್ವಾ. ಈಗ ಯೋಗೇಶ್ ಅಣ್ಣ ಗುಲಾಬ್ ಜಾಮೂನ್ ಅಂತಾರೆ ಅಂದಾಗ ಏನಾಗ್ಬೇಕು, ಯೋಗೇಶ್ ಅಣ್ಣಗೆ ಅದರ ಅನುಭವ. ನಾಲ್ಗೆ ಆಗ್ಬೇಕು, ಆಮೇಲೆ ಶಬ್ದ ಬರುವ ಗುಲಾಬ್ ಜಾಮೂನ್ ಅಂತ. ಮೊದ್ಲು ಸಂಕಲ್ಪ ಬರಬೇಕು, ನಾಲಿಗೆಯಲ್ಲಿ ಅನುಭವ ಆಗ್ಬೇಕು, ಆಮೇಲೆ ಶಬ್ದ ಏನಾಗ್ಬೇಕು, ಹೊರಗಡೆಗೆ ಬರ್ಬೇಕು. ಬರಬೇಕಾಗತ್ತೆ. ಇವಾಗ ನಿಮ್ಗೆ ಶರೀರದಲ್ಲಿ ಚಳಿ ಇದೆ ಅಂತ ತಿಳ್ಕೊಳ್ಳಿ, ಚಳಿ ಹಿಂಗ್ ಫೀಲಿಂಗ್ ಚಳಿ ಅಂತ ಹೆಂಗಿರ್ತದೆ, ಹೆಂಗಿರ್ತದೆ, ಅದ್ರ ಎಫೆಕ್ಟ್ ಚೆನ್ನಾಗಿರ್ತದೆ ತಾನೇ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಏನ್ ಮಾಡ್ಬೇಕು, ಡಬಲ್ ಸೇವೆಯನ್ನ ಇವಾಗ ಮಾಡಬೇಕಾಗ್ತದೆ. इसके लिए बाप दादा ने कहा है कि हर एक बच्चा अपने को पूर्वज समझो. ಅದಕ್ಕಾಗಿ ನೀವೇನಂತ ತಿಳ್ಕೊಳ್ಬೇಕಂತೆ, ಪೂರ್ವಜರು. ಆ ಪೂರ್ವಜರು ಏನು ಅಂತ ಇವತ್ತಿನ ಮೊದಲು ಹೇಳಿದಾರೆ ನಾವು. ಓಕೆ, ಪೂರ್ವಜರ ಕೆಲಸ ಏನು, ಈ ಮುರಳಿಲಿ ಪೂರ್ವಜರು ಅಂತ ಹೇಳಿದಲ್ಲ, ಪೂರ್ವಜರಾಗಿರ್ಬೇಕು. ಆ ಪೂರ್ವಜರ ಬಗ್ಗೆ ಇವತ್ತಿನ ಮುರಳಿಲಿ ಹೇಳಿದ್ದಾರೆ. ಓಕೆ, ಪೂರ್ವಜರು ಅಂತಂದ್ರೇನು, ಅವ್ರಿಗೆ ಶಕ್ತಿ ಒಂದು ಆದಿಯಲ್ಲಿ ಬರುವಂತವ್ರು, ಹಾ, ಮೊದ್ಲು ಬರುವಂತ ಆತ್ಮಗಳಿಗೆ ಪೂರ್ವಜ ಆತ್ಮ. ಭಗವಂತ ಹೇಳಿ ಏನು, ಇಡೀ ವೃಕ್ಷಕ್ಕೆ ಬೇರುಗಳು, ಕಾಂಡಗಳು, ಆ ಅಲ್ಲ. ಎಲೆಗಳಿಗೆಲ್ಲ ಆಹಾರವನ್ನು ಕೊಡುವಂತಹ ಪೂರ್ವಜರಾಗಿರ್ತಾರೆ. ಅಲ್ಲ, ಪೂರ್ವಜರಾಗಿ ಅದನ್ನ ಮಾಡಿ ಅಂತ ಬಾಬಾ ಹೇಳಿರೋದು. ಪೂರ್ವಜ ಅಂದ್ರೆ ಸೂರ್ಯನ ಉದಯ ಎಲ್ಲಿ ಆಗ್ತದೆ, ಪೂರ್ವ ದಿಕ್ಕಿನಲ್ಲಿ ಅಲ್ವಾ. ಉದಯ ಎಲ್ಲಿಂದ ಆಗ್ತದೆ, ಪೂರ್ವ ದಿಕ್ಕಿನಿಂದ ತಾನೆ. ಪೂರ್ವದಲ್ಲಿ ಹುಟ್ಟಿ ಏನಾಗ್ತಾನೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಹಾಗೆ ಪೂರ್ವಜರು ಅಂದ್ರೆ ಹಿರಿಯರು ಅಂತ ಅರ್ಥ. ಪೂರ್ವಜರು ಅಂತಂದ್ರೆ ಯಾರು, ಓಲ್ಡ್ ಏಜ್ ಪೀಪಲ್, ತಾತ, ದೊಡ್ಡಪ್ಪ, ಹಿಂಗೆ ಹಳೆಯವರು. ನೀವು ಹೊಸ ಜನನೋ ಹಳೆ ಜನನೋ? ಹಳೆ ಜನ. ಹೌದಾ, ಯಾಕೆ ನಿಮ್ಗೆ ಹೆಚ್ಚಿಗೆ ವಯಸ್ಸಾದವರು ಇಲ್ವಾ ಪ್ರಪಂಚದಲ್ಲಿ? ಆತ್ಮಿಕ ದೃಷ್ಟಿಯಲ್ಲಿ ನಾವು ಪೂರ್ವಜರು. ಹೇಗೆ? ನಾವು ಆದಿಯಲ್ಲಿ ಬರುವಂತ ಆತ್ಮರು, ಪರಮಧಾಮದಿಂದ ಮೊದಲು ಬಂದಂಥವ್ರು ಬರುವಂತವ್ರು ಅಲ್ವಾ. ಅದಕ್ಕೆ ನೀವು ಪೂರ್ವಜರು ಅಲ್ವಾ. ಓಕೆ, ಹಳೇ ಜನ ಇದ್ದಾಗ ನೋಡಿ, ಅವರಲ್ಲಿ ಶಾಂತಿ ಎಲ್ಲ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಈಗಿನ ಜನರಲ್ಲಿ ಇರಲ್ಲ. ಸಿಡಿ ಜಾಸ್ತಿ ಇರ್ತದೆ ಅಲ್ವಾ. ಯಾಕಂದ್ರೆ ಹೊಸ ಹೊಸ ಬಂದವರು, ಈಗಿನ ವಾತಾವರಣ ಪ್ರಭಾವ ಅವ್ರಿಗೆ ಆಗ್ಬಿಟ್ಟಿದೆ. ಹೌದು. ಹಳೆ ಜನರಲ್ಲಿ ಸ್ವಲ್ಪ ಶಾಂತಿ, ಸಹನೆ ಹೇಳೋದು ಇರ್ತದಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀವು ಪೂರ್ವಜರಾಗಿರುವಂತ ಕಾರಣದಿಂದ ಪೂರ್ವಜರ ಕೆಲಸ, ಹಿರಿಯರ ಕೆಲಸ, ಮನೆಯಲ್ಲಿ ಸಣ್ಣವ್ರು ಏನಾದ್ರೂ ತಪ್ಪನ್ನ ಮಾಡಿದಾಗ ಅದನ್ನೇನ್ ಮಾಡ್ಬೇಕು, ಸರಿ ಮಾಡ್ಬೇಕು. ಅವರಿಗೆ ಸ್ನಾನ ಮಾಡಿಸೋದು, ಊಟ ತಿನ್ನಿಸೋದು, ಮಲಗಿಸೋದು, ಶಿಕ್ಷಣ ಕೊಡೋದು, ಇದೆಲ್ಲ ಯಾರ ಕೆಲಸ, ಪೂರ್ವಜರ ಕೆಲಸ. ಹಾಗೆ ನೀವು ಪೂರ್ವಜರಾಗಿ ನಿಮ್ ಕೆಲಸ ಏನು, ಇನ್ನು ಬೇರೆ ಎಲ್ಲ ಆತ್ಮಳಿಗೆ ಈಶ್ವರೀಯ ಆನಂದದ ಅನುಭವ ಮಾಡಿಸುವಂಥದ್ದು, ಆತ್ಮಿಕ ಆಹಾರವನ್ನ ಕೊಡಿಸುವಂಥದ್ದು ಅಲ್ವಾ. ಮನೇಲಿ ಹಿರಿಯರು ಯಾರಿರ್ತಾರೆ ಅವರು ಮೊದ್ಲು ಊಟ ಮಾಡ್ತಾರೋ ಆಮೇಲೆ ಊಟ ಮಾಡ್ತಾರೋ? ಆಮೇಲೆ ಊಟ ಮಾಡ್ತಾರೆ. ಮೊದ್ಲೇನ್ ಮಾಡ್ತಾರೆ, ಅಡಿಗೆ ಮಾಡ್ಬಿಟ್ಟು ಊಟಕ್ಕೆ ಬಡಿಸ್ತಲ್ವಾ. ಹಳೆ ಕಾಲದಲ್ಲಿ ಹೇಗಿತ್ತು ಗೊತ್ತಾ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತಾರೆ, ಏನಂತಾರೆ, ಬಹು ಕುಟುಂಬ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ? ಕುಟುಂಬ, ಒಟ್ಟು ಕುಟುಂಬ, ಒಟ್ಟು ಕುಟುಂಬ ಅಂತ. ಒಟ್ಟು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ. ಆ ಅವಿಭಕ್ತ ಕುಟುಂಬದಲ್ಲಿ ಮೊದ್ಲು ಮಕ್ಕಳಿಗೆ ಊಟ ಕೊಡ್ತಾ ಇದ್ರು, ಫಸ್ಟಿಗೆ ಮಕ್ಕಳಿಗೆ ಅಲ್ವಾ. ಅದಾದ್ಮೇಲೆ ಮನೇಲಿರುವಂತ ಗಂಡಸರು, ಅದಾದ್ಮೇಲೆ ಮನೇಲಿರುವಂತ ಹೆಣ್ಣು ಮಕ್ಕಳು ಲಾಸ್ಟಿಗೆ ಅಲ್ವಾ. ಅದಾದ್ಮೇಲೆ ನಾಯಿಗೆ, ಬೆಕ್ಕಿಗೆ, ಹಸುಗೆ ಉಳಿದಿದೆಲ್ಲ ಅವ್ರಿಗೆ ಅಲ್ವಾ. ಒಂದು ಅಡಿಗೆ ಮನೆ ಅಂದ್ರೆ ಇಷ್ಟು ಉದ್ದ ಇರ್ತಾ ಇತ್ತು ಹಳೆ ಕಾಲದ. ನಮ್ಮ ಹಳ್ಳಿ ಕಡೆಗೆಲ್ಲ ಇದೆ ಮನೆ, ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲ ಮದುವೆ ಮನೇಲಿ ನೆಲದ ಮೇಲೆ ಕೂತ್ಕೊಂಡು ಏನ್ ಮಾಡೋದು, ಊಟ ಮಾಡೋದು. ಹೌದು ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಪೂರ್ವಜರ ಕೆಲಸ ಏನು ಅಂತಂದ್ರೆ ಎಲ್ಲವನ್ನ ಮಾಡ್ಬಿಟ್ಟು ಬೇರೆಯವ್ರಿಗೆ ರೆಡಿಮೇಡ್ ಫುಡ್ ಕೊಡೋದು ಯಾರ ಕೆಲಸ, ಪೂರ್ವಜರ ಕೆಲಸ. ಹಾಗೆ ನೀವು ಬೇರೆಯವ್ರಿಗೆ ಏನ್ ಮಾಡ್ಬೇಕು, ಪ್ರತಿದಿನ ಈಶ್ವರೀಯ ಶಕ್ತಿಯನ್ನ ಕೊಡಬೇಕು. ಏನ್ ಕೊಡ್ಬೇಕು,
ಈಶ್ವರೀಯ ಶಕ್ತಿ. ಶಕ್ತಿಯನ್ನು ಕೊಡಬೇಕು ಅಂತ ನೀವ್ ಎಲ್ಲಿ ಕೂತ್ಕೊಳ್ಬೇಕಾ ಅವಾಗ? ಬೇರೆ ಬೇರಲ್ಲಿ ಕುತ್ಕೊಂಡ್ಬಿಟ್ಟು, ಬೇರೇನು ಅಂತಂದ್ರೆ ಅಲ್ಲಿರುವಂತ ಶಕ್ತಿಯನ್ನು ಎಳ್ಕೊಂಡ್ಬಿಟ್ಟು ಕೊಡ್ಲಿಕ್ಕೆ ಸಾಧನ ಅಷ್ಟೆ. ಹೌದಾ? ಹಾಗೆ ನೀವು ಬೇರೆಯಲ್ಲಿ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ಪೂರ್ತಿ ವೃಕ್ಷಕ್ಕೆ ಏನ್ ಕೊಡ್ತಾ ಇರಬೇಕು? ಸಾಕಾಶ. ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗ್ಬೇಕಾಗ್ತದೆ. आप इस कल्प वृक्ष का ಫೌಂಡೇಶನ್ ಪೂರ್ವಜ और पूज्य आप ಆತ್ಮಾಯೇ ಹೋ. ಈ ಕಲ್ಪ ವೃಕ್ಷದಲ್ಲಿ ನೀವು ಯಾರು? ಪೂರ್ವಜರಾಗಿ ಫೌಂಡೇಶನ್ ಆಗಿದ್ರಿ. ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಬಿಲ್ಡಿಂಗ್ ಏನಾಗ್ಬಿಡ್ತದೆ? ಬಿದ್ದವು. ಪೂರ್ವಜರು ಹೌದು, ಪೂಜ್ಯರು ಹೌದು. ಓಕೆ, ಪೂಜ್ಯರಾಗ್ಲಿಕ್ಕೆ ಆಧಾರ? ಪೂಜ್ಯರು ಅಂತಂದ್ರೆ ಯಾರು? ದೇವಿ ದೇವತೆ. ಸಿಂಪಲ್. ಪೂಜ್ಯರು ಅಂದ್ರೆ ಪೂಜೆ ಮಾಡಿಸ್ಕೊಳ್ಳೋರು. ಮೂರ್ತಿ. ಪೂಜ್ಯ ಪೂಜ್ಯ ಅಂತಂದ್ರೆ ಪೂಜೆಯನ್ನ ಮಾಡಿ. ಮಾಡಿಸ್ಕೊಳ್ಳುವಂತ. ಪೂಜೆ ಯಾರು ಮಾಡ್ತಾರೆ? ಯಾರಿಗೆ ಮಾಡ್ತಾರೆ? ಪೂಜ್ಯರು. ಎದುರುಗಡೆ ದೇವತೆಗಳಿಗೆ. ಶ್ರೇಷ್ಠ ಇದ್ದಾಗ, ಒಳ್ಳೆ ಕೆಲಸವನ್ನ ಮಾಡಿದಾಗ, ಅವ್ರು ನಮ್ಗೆ ಏನಾದ್ರು ಸಹಾಯ ಮಾಡಿದಾಗ ನಾವು ಅವ್ರಿಗೆ ಏನ್ ಮಾಡ್ತೀವಿ? ಹೊಗಳ್ತು. ಪೂಜೆ ಮಾಡ್ತೀವಿ. ಇವತ್ತು ಮಹಾತ್ಮ ಗಾಂಧಿಯವ್ರ ಫೋಟೋವನ್ನು ಯಾಕೆ ಇಟ್ಕೊಂಡಿರ್ತಾರೆ? ಮೂರ್ತಿನ ಯಾಕೆ ಇಟ್ಕೊಂಡಿದ್ದಾರೆ? ಯಾಕಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಹಿಂಸಾ ಮಾರ್ಗದ ಮೂಲಕ ಅವರು ಆ ಕಾರ್ಯವನ್ನ ಮಾಡಿದ್ದಾರೆ. ಅದಕ್ಕೆ ತಾನೇ ಫೋಟೋ ಇಟ್ಕೊಂಡಿದ್ದಾರೆ. ಹೌದು. ಬುದ್ಧ ಧರ್ಮದವರು ಗೌತಮ್ ಬುದ್ಧನ ಯಾಕೆ ಇಟ್ಕೊಂಡಿದ್ದಾರೆ? ಧರ್ಮ ಸ್ಥಾಪನೆ ಮಾಡಿದ ಅಂದ್ಮೇಲೆ ಅಲ್ಲಿ ಏನೋ ನಡೀತಾ ಇದೆ ಅಂದ್ಮೇಲೆ ಅದು ಹಿಂದ್ಗಡೆ ಏನೋ ಒಂದು ಕಾರ್ಯ ಮಾಡಿರ್ಬೇಕಲ್ಲ ಅವರು. ಅದಕ್ಕೆ ತಾನೇ ಅವ್ರಿಗೆ ಆ ಗೌರವ ಸಿಗತ್ತೆ. ಇವತ್ತು ಒಂದು ನಮಸ್ಕಾರ ಸಿಗ್ಬೇಕು ಅಂತ ನೀವೇನಾದ್ರು ಮಾಡಿದ್ರೆ ಮಾತ್ರ ನಮಸ್ಕಾರ ಸಿಗ್ತದೆ. ಇಲ್ಲ ನಮಸ್ಕಾರ ಸಿಗೋದಿಲ್ಲ. ಆಗ್ಬೇಕು ಅಂತ ಮಾತ್ರ ಎದುರುಗಡೆ ಬಂದಾಗ ನಮಸ್ಕಾರ ಸಿಗ್ತದೆ. ಅದಕ್ಕಾಗಿ ಅಣ್ಣಂದರಿಗೆ ಒಳ್ಳೆ ಅನುಭವ ಇದೆಯಂತ. ಏನು ಅಂತಂದ್ರೆ, ಮನೆಗೆ ಬಂದಾಗ ಪತ್ನಿ ಇವತ್ತು ಆದರ ಆತಿಥ್ಯ ಚೆನ್ನಾಗಿದೆ ಅಂದ್ರೆ ಏನರ್ಥ? ಬೇಕು ಅಂತ. ಏನೋ ಒಂದು ಇವತ್ತು ಡಿಮಾಂಡ್ ಇದೆ, ಅದಕ್ಕಾಗಿ ಆದರ ಆತಿಥ್ಯ ಇವತ್ತೇನಾಗ್ತದೆ? ಹೈಯರ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಅರ್ಥ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಭವಿಷ್ಯದಲ್ಲಿ ದ್ವಾಪರ ಕಲಿಯುಗದಲ್ಲೂ ಕೂಡ ನಿಮ್ಮ ಮೂರ್ತಿಗಳಿಗೆ ಪೂಜೆ ಮಾಡ್ತಾರೆ. ಯಾರು ಮಾಡ್ತಾರೆ? ಬ್ರಾಹ್ಮಣರು, ಭಕ್ತರು ಮಾಡ್ತಾರೆ. ಅಂತಂದ್ರೆ ನೀವು ಅವ್ರಿಗೇನೋ ಒಂದು ಕೊಟ್ಟಿರ್ಬೇಕಲ್ವಾ? ಯಾವಾಗ ಕೊಡ್ಬೇಕು? ಈ ಸಂಗಮ ಯುಗದಲ್ಲಿ. ಈಗ ಸಂಗಮ ಯುಗದಲ್ಲಿ ನೀವೇನು ಕೊಡ್ತಿರೋ ಅದರ ಆಧಾರದಲ್ಲಿ ಎಷ್ಟು ಜನರಿಗೆ ನೀವು ಕೊಟ್ಟಿದ್ದೀರೋ ಅಷ್ಟು ಜನ ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾನೆ? ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ಎದುರುಗಡೆ ಜನ ಕ್ಯೂ ಆಗಿ ನಿಲ್ತಾರೆ. ಯಾಕೆ ನಿಲ್ತಾರೆ? ಕೊಟ್ಟಿದ್ದಾರೆ ಯಜ್ಞ. ಅಷ್ಟು ನಿಂತ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದಾರೆ? ಅಷ್ಟು ಶಕ್ತಿಯನ್ನ ಕೊಟ್ಟಿರುವಂತ ಕಾರಣದಿಂದ ಏನ್ ಮಾಡ್ತಾರೆ? ಅಷ್ಟು ಜನ ಬಂದ್ಬಿಟ್ಟು ಕೊಡ್ತಾರಲ್ವಾ? ಹಾಗೆ ನೀವೂನು ಕೂಡ ಏನ್ ಮಾಡ್ಬೇಕು? ಬಾಬ್ ಸಮಾನ್ ಆಗ್ಬೇಕು, ಪೂರ್ವಜರಾಗ್ಬೇಕು, ಪೂಜ್ಯರಾಗುವಂತ ಆಸೆ ಇದ್ರೆ. ಓಕೆ, ಕೆಲವೊಂದು ದೇವಸ್ಥಾನಗಳಿರ್ತಾವೆ, ಬಾಬಾ ಹೇಳ್ತಾರೆ ಟ್ರಾಫಿಕ್ ಅಲ್ಲಿ ಇರ್ತಾವಂತೆ. ಅಯ್ಯೋ ಇದೊಂದು ದೇವಸ್ಥಾನ ಯಾಕಪ್ಪ ಇಲ್ಲಿ ಮಧ್ಯೆ ಇದೆ, ಟ್ರಾಫಿಕ್ ಜಾಮ್ ಆಗಿದೆ. ಜನ ಏನ್ ಮಾಡ್ತಾರಂತೆ? ಬೈತಾರೆ. ಅವ್ರಿಗೆ ಯಾವ್ದಿಂದ ಪೂಜೆ ಆಗ್ತದೆ? ಬೈಗಳು ಹೇಳುದು ಮಂತ್ರ. ಪೂಜೆ ಆಗೋದು ಯಾವ್ದು ಅಂತಂದ್ರೆ ಆ ಒಂದು ವೆಹಿಕಲ್ ಕಾರ್ಬನ್ ಬರ್ತದೆ ನೋಡಿ, ಅದರಿಂದ. ಅದು ತಾನೆ ಸುತ್ತಮುತ್ತಲು ಏನಿರ್ತದಲ್ಲಿ ಕಾರ್ಬನ್ ತಾನೇ ಬರ್ತದೆ. ಅದಕ್ಕೆ ನೀವ್ ಯಾರು ಅಂತ ತಿಳ್ಕೊಳ್ಳಿ. ಕೆಲವೊಂದು ದೇವಸ್ಥಾನಗಳು ಇರ್ತವೆ, ಆದ್ಮೇಲೆ ಗುಡ್ಡದ ಮೇಲೆ ಇರ್ತವೆ. ಅದು ಬೀಗ ಗೀಗ ಏನಿರುವುದಿಲ್ಲ. ಮೂರ್ತಿ ಪಕ್ಕದಲ್ಲಿ ನಾಯಿಗಳು ಬಂದು ಮಲ್ಕೊಂಡ್ಬಿಡ್ತವೆ, ಹಸುಗಳು ಬಂದು ಮಲ್ಕೊಂಡ್ಬಿಡ್ತವೆ. ಓಕೆ, ಅಂತ ದೇವಸ್ಥಾನಗಳು ಕೂಡ ಇದ್ದಾವೆ. ವಾರಕ್ಕೊಂದ್ಸಲ ಪೂಜೆ ಆಗೋದು, ತಿಂಗಳಿಗೆ ಒಂದ್ಸಲ ಪೂಜೆ ಆಗೋದು. ಅವ್ರು ಯಾರು? ವಾರಕ್ಕೊಂದ್ಸಲ ಪೂಜೆ ಯಾರಿಗೆ ಆಗ್ತದೆ? ಯಾರು ವಾರಕ್ಕೊಂದ್ಸಾರಿ ಸೆಂಟರಿಗೆ ಹೋಗ್ತಾರಲ್ಲ, ವಾರಕ್ಕೊಂದ್ಸಲ ಸೆಂಟರಿಗೆ ಹೋಗ್ತಾರ, ಅವರಿಗೆ ವಾರಕ್ಕೊಂದ್ಸಲ ಪೂಜೆ. ನೀವ್ ಯಾರು ಅಂತ ತಿಳ್ಕೊಳ್ಳಿ. ಬಾಪ್ ದಾದಾ ತೋ ದುಃಖಿ ಬಚ್ಚೋಂ ಕಾ ಆವಾಜ್ ಸುನ್ತೆ ರೆಹತೆ ಹೇ. ಬಾಪ್ ದಾದಾರವರು ದುಃಖಿ ಮಕ್ಕಳ ಕೂಗ್ ಏನಾಗ್ತಿರ್ತಾನೆ ಅವ್ರಿಗೆ ಕಿವಿಲಿ ಕೇಳ್ತಾ ಇದ್ದಂತೆ. ಯಾರು ದುಃಖಿ ಮಕ್ಕಳು? ಲೌಕಿಕದವರು. ಲೌಕಿಕದವ್ರು ಇರ್ಲಿ, ಅಲೌಕಿಕದವ್ರು ಇರ್ಲಿ, ಯಾರಿಗೆ ಕಾಯಿಲೆ ಇದೆಯೋ, ಯಾರಿಗೆ ಮೆಡಿಸಿನ್ಸ್ ಇಲ್ವೋ, ಯಾರಿಗೆ ಸಮಸ್ಯೆ ಇದೆಯೋ, ಭಗವಂತನ ಶಕ್ತಿ ಅನುಭವ ಆಗ್ತಾ ಇಲ್ವೋ, ಯಾರ ಹತ್ರ ಆಧ್ಯಾತ್ಮಿಕ ಹಣ ಇಲ್ವೋ, ಅವ್ರೇನಾಗ್ತಾ ಇರ್ತಾರೆ? ಕೂಗ್ತಾ ಇರ್ತಾರೆ. आप बच्चों के पास उनको पुकार का आवाज पहुंचना चाहिए. ಅವರ ಕೂಗು ನಿಮ್ಗೇನಾಗ್ಬೇಕು?
ಕಿವಿಗೆ ಬರ್ಬೇಕು. ಅಂದ್ರೆ ಕೂಗುದು ಅಂತಂದ್ರೆ ಸ್ಥೂಲವಾದ ಬಾಯಲ್ಲಿ ಕೂಗ್ತಾ ಇಲ್ಲ ಆತ್ಮೀಯರವರು. ಯಾವ್ದ್ರಲ್ಲಿ ಕೂಗ್ತಾ ಇದ್ದಾರೆ? ಮನಸ್ಸಿನ ಮನಸ್ಸಿನಿಂದ ಬೊಬ್ಬೆ ಹೊಡಿತಾ ಇದ್ದಾನೆ. ದೇವರೇ ಶಾಂತಿ ಕೊಡಪ್ಪ, ಸಮಸ್ಯೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಹಣಕಾಸಿನ ಸಮಸ್ಯೆ, ಮಕ್ಕಳ ಸಮಸ್ಯೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಯಾಕೂ ನಿಮ್ಗೆ ಕೇಳಬೇಕು, ನಿಮ್ಮ ಮಕ್ಕಳೇನೆ ಜನ್ಮ ಕೊಟ್ಟಿರುವಂತ ಮಕ್ಕಳು ಹಸುವು ಅಂತ ಬೊಬ್ಬೆ ಹೊಡೆದ್ರೆ ಏನ್ ಮಾಡ್ತೀರಿ? ಊಟ ಕೊಡ್ತೀವಿ, ನೀವು ಹಸುವೆಂದಿದ್ರು ಕೂಡ ಅವ್ರಿಗೆ ಅಡಿಗೆ ಮಾಡಿ ಬಡಿಸ್ತಿರೋ ಇಲ್ವೋ? ಮಾಡ್ತೀವಿ. ಹಾಗೆ ಅವರಿಗೂ ಕೂಡ ಊಟ ಮಾಡಿ ಬಡಿಸ್ಬೇಕಲ್ವ, ಅಡಿಗೆ ಮಾಡಿ. जितना संपूर्ण पवित्र आत्मा बनेंगे, बन रहे हैं, बने भी हैं, लेकिन साथ साथ अभी मनसा सेवा को बढ़ाना है. ನೀವು ಯೋಗ ಮಾಡ್ತಾ ಇದ್ದೀರಿ, ಅದರ ಫಲನೂ ಕೂಡ ಬರ್ತಾ ಇದೆ. ಆದರೆ ಅದರ ಫಲ ಇನ್ನೂ ಚೆನ್ನಾಗಿ ಬರಬೇಕು ಅಂತಂದ್ರೆ ನೀವು ಸಂಪೂರ್ಣ ಪವಿತ್ರ ಆಗ್ಬೇಕು. ಇನ್ನು ಆ ಲೆವೆಲ್ ಅಲ್ಲಿ ಪವಿತ್ರ ಆಗಿಲ್ಲ ಅಂದ್ರೆ ಶಕ್ತಿ ಪ್ರವಾಹ ಆಗುವಷ್ಟು ಶುದ್ಧ ಮನಸ್ಸಿನ್ನು ಆಗಿಲ್ಲ. ಬಲ್ಬಿಗೇನು ಬೆಳಕು ಬರ್ತಾ ಇದೆ, ಅದರ ಮೇಲೆ ಬ್ಲ್ಯಾಕ್ ಪೇಂಟ್ ಅನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಹೊಡೆದು ಬಿಟ್ಟಿದ್ದಾರೆ. ಅದಕ್ಕಾಗಿ ಎಷ್ಟು ಸಂಪೂರ್ಣ ಪವಿತ್ರ ಆಗ್ತಾ ಇದ್ದೀರೋ, ಆಗ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೀವು ಆಗ್ತಾ ಇದ್ದೀರಿ, ಕೆಲವೊಂದು ಸಮಯದಲ್ಲಿ ಆಗಿದ್ದೀರಿ, ಆದರೆ ಪವಿತ್ರತೆ ಜೊತೆಗೆ ಮನಸಾ ಸೇವೆಯನ್ನು ಕೂಡ ಹೆಚ್ಚಿಗೆ ಮಾಡಬೇಕು. ಏನ್ ಹೇಳಿದ್ರು ಬಾಬಾ? ಮನಸಾ ಸೇವೆ ಹೆಚ್ಚಾಗಿ ಮಾಡ್ಬೇಕು ಪವಿತ್ರತೆಯಿಂದ. ಅಂದ್ರೇನರ್ಥ? ಪವಿತ್ರ ಆಗ್ತಾ ಆಗ್ತಾ ಮನಸಾ ಸೇವೆ ಹೆಚ್ಚಿಗೆ ಮಾಡ್ಬೇಕಂತ ಯಾಕೆ ಹೇಳಿದ್ರು ಬಾಬಾ? ಇನ್ನು ಪವಿತ್ರ ಆಗಿಲ್ಲ. ಕೆಲವರು ಪವಿತ್ರ ಆಗ್ಬಿಟ್ಟು ಬಂದಿರೋ ಸಂಪಾದನೆ ತಾವೇ ಇಟ್ಕೊಂಡ್ಬಿಡ್ತಾರಂತೆ, ಬೇರೆಯವ್ರು ಕೊಡೋದೇ ಇಲ್ಲ ಅಂತೆ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಆಗೋದ್ರ ಜೊತೆಗೆ ಬಂದಿರುವಂತ ಹಣವನ್ನ ಏನ್ ಮಾಡಿ ದಾನ ಧರ್ಮ ಮಾಡಿ. ಯಾವ ಧನ? ಆಧ್ಯಾತ್ಮಿಕ ಧನ, ಆತ್ಮಿಕ ಧನ. ಏನು ಮಾಡ್ತಿರೋದನ್ನ ಏನ್ ಮಾಡಿ ಸೇವೆಗೆ ಬೇರೆಯವರಿಗೆ ಕೊಡ್ತಾ ಹೋಗಿ, ದಾನ ಧರ್ಮವನ್ನ ಮಾಡ್ತಾ ಹೋಗಿ, ಸೇವೆಗೆ ಉಪಯೋಗ ಮಾಡಿ. ಅದಕ್ಕೆ ಪವಿತ್ರರು ಆಗಿ ಅಂತ ಹೇಳ್ತಾರೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.